ಮೊನ್ನೋಣ ಬಂದಿಲ್ಲ ಸರ್. ರೆಡ್ ಶರ್ಟ್ ಹಾಕಿರೋರು ಅನ್ಸುತ್ತೆ. ಅಲಾಡ್ಬಾರ್ದು ಜಾಸ್ತಿ. ಇಲ್ಲ ಅಣ್ಣ, ನಾನು ಫುಲ್ ಇಲ್ಲ ಅಣ್ಣ, ನಾನು ಶೇಕ್ ಮಾಡ್ತೀನಿ ಅಣ್ಣ, ನಿಮ್ಗೆ ಒಬ್ಬಕ್ಕೆ ಶೇಕ್ ಮಾಡ್ತೀನಿ ಅಣ್ಣ. ಸರಿ ಇಲ್ಲಿ ಹಿಂಗಿಲ್ ಕೊಟ್ಟು ಗೊತ್ತೇನಲ್ಲ ನಿನ್ಗೆ ಇವ್ರಿಗೆ ಡುಗು 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 ಪವರ್ಗೆ ನಿನ್ಗೆ ಬಾಟ್ಲೆ ಕೊಟ್ಟಿ ಕೊಟ್ಟಿ ಬಂದ ನನಗೆ. ಸ್ಯಾಂಡಿ ಬಂದಿಲ್ಲ ಅನ್ಬಿಟ್ಟೆ ಹಿಂಗ್ ಬಂದಿರೋದು. ಸ್ಯಾಂಡಿ ಬಂದಿದ್ರೆ ಸಾಯಿಸ್ತಿದ್ವಿ ಸ್ಯಾಂಡಿ ನೀವು. ಓಹೋ ಅಂಕಲು ಅಂಕುಲ್ ಅಂಕುಲ್ ಅವ್ರಿಗೆ ಅಣ್ಣ ಅಂಕುಲ್ ಅಲ್ಲ ಫುಲ್ ಹಿಂದೆ ಇಟ್ಟಿ. LED ಇದು ಸ್ಕ್ರೀನ್ ಬ್ರೈಟ್ನೆಸ್ ಅಂತ ಕಮ್ಮಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಆ ಗ್ರೀನ್ ಲೈಟ್ ಆನ್ ಮಾಡ್ರು. ಏ ಮಂಜಣ್ಣ, ಏ ಲೈಟ್ ಆನ್ ಮಾಡ್ರಿ ಮಂಜಣ್ಣ. ಲೈಟ್ ಆನ್ ಮಾಡಕ್ಕೆ ಮಂಜಣ್ಣ ಸರ್, ಅವ್ರೆಲ್ಲ ಕೂರ ಕೇಳಿ ಸರ್, ಸ್ವಲ್ಪ ಮುಂದ್ಗಡೆ ಲೈಟ್ ಆನ್. ಲೈಟ್ ಆನ್ ನೋಡ್ರಪ್ಪ, ಡಿಜಿ ಲೈಟು. ಯಾರು ವೇಟ್ ಮಾಡಿ ಮೊನ್ನೋಣ. ಅಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ ಸರ್. ಈಗ ಅಲ್ಲಿ ಎಲ್ಲರೂ ಮೊಬೈಲ್ ತಗೊಂಡ್ಬಂದ್ರ ಅವರು. ಏ ಮೊನ್ನೋಣ, ಎಲ್ಲರೂ ಬಂದ್ಬಿಡ್ತಾರಣ್ಣ ಇವಾಗ. ಏನೋ ಕ್ಯಾಮ್ರಾ ಅಲ್ಲೇ ತರ್ತ ಬಿಡಿ. ಮೊಬೈಲ್ ಎಲ್ಲ ಕುಂತಾರಣ್ಣ ಎಲ್ಲ. ಇಲ್ಲಿ ಕೂರಲ್ಲ, ಇಲ್ಲಿ ಅದೇ ಲೈಟ್ ಇರೋದು. ಅಲ್ಲ ಕೂತ್ಕೋತಿಲ್ವಲ್ಲ ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾದ ಸಾಂಗ್ 2 ಹಾಡುಗಳು ರಿಲೀಸ್ ಆಗಿದೆ. ನಿಮ್ಮೆಲ್ರಿಗೂ ಗೊತ್ತು ಕನ್ನಡಿಗರಿಗೆ ಅದು ಎಷ್ಟು ಆಪ್ತವಾಗಿದೆ ಅಂತ. ಸೊ ಈ ನಿಟ್ಟಿನಲ್ಲಿ ಸಾಂಗ್ ರಿಲೀಸ್ ಆದಲಿಂದ ಹಿಡಿದು ಅದು ಸಕ್ಸಸ್ ಆಗೋವರೆಗೂ ಬೆನ್ನೆಲುಬಾಗಿ ನಿಂತಿರುವಂತಹ ಮಾಧ್ಯಮ ಮಿತ್ರರು ನಿಮ್ಮೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ನಿರ್ದೇಶಕರು ಹಾಗೆ ನಮ್ಮ ಚಿತ್ರತಂಡದವರು ಜೊತೆಗಿದ್ದಾರೆ. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇದ್ದಾರೆ ಅಂತಂದ್ರೆ ಅಲ್ಲಿ ಎನರ್ಜಿಗೆ ಮತ್ತೊಂದು ಹೆಸರು. ಸೊ ಹಾಗಾಗಿ ಕೃಷ್ಣ ಅಂತ ಹೇಳಿದ ಕೂಡಲೇ ನಾವು ಆಲ್ರೆಡಿ ಒಂದ್ಸತಿ ಅವರ ಸಿನಿಮಾದಲ್ಲೂ ಕೂಡ ಕೃಷ್ಣ ಕ್ಯಾರೆಕ್ಟರ್ ನ ನೋಡಿದೀವಿ. ಒಂದಷ್ಟು ಮುಗ್ಧತೆ ಇರುತ್ತೆ, ಪ್ರೀತಿ ಇರುತ್ತೆ, ಕಾಲೆಳಿತಾ ಇರ್ತಾರೆ. ಇದಕ್ಕೆ ಸರಿಯಾಗಿ ಇಬ್ರು ರಾಧೆ ಹಾಗೆ ರುಕ್ಮಿಣಿ ಕೂಡ ನಮ್ ಜೊತೆಗಿದ್ದಾರೆ. ಸೊ ಕನ್ನಡ ಚಲನಚಿತ್ರರಂಗದ ಇಬ್ರು ಪ್ರತಿಭಾನ್ವಿತ ನಟಿಯರು, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶರಣ್ಯ ಹಾಗೆ ಮಾಳ್ವಿಕಾ ನಾಯರ್ ಅವರು. ಹಾಗೆ ಸಿನಿಮಾದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದ್ರೆ ನಿರ್ದೇಶಕರು ದಂಡುಪಾಳ್ಯ, ನನ್ನವನು, ಹಾಗೆ ಈಗ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಒಂದಕ್ಕಿಂತ ಒಂದು ಭಿನ್ನವಾದ ಜಾನರ್ನ ಇಟ್ಕೊಂಡು ಸಿನಿಮಾ ಮಾಡ್ತಿರುವಂತಹ ನಿರ್ದೇಶಕರು ನಮ್ ಜೊತೆಗಿದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳನ್ನ ನಾನು ನಮ್ಮ ನಿರ್ದೇಶಕರಿಗೆ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀನಿವಾಸ ರಾಜ್ ಸರ್, ನಿಮ್ಗೂ ಕೂಡ ಆತ್ಮೀಯವಾದ ಸ್ವಾಗತ.
ಸೊ ಫಸ್ಟ್ ಸಾಂಗ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್. ನೆಕ್ಸ್ಟ್ ಲೈನ್ ನೀವು ಹೇಳಬೇಕು ಸರ್. ನೀವೇ ಹೇಳ್ತಿದ್ರಲ್ಲ ಅಲ್ವಾ? ಕರೆಕ್ಟ್ ಸರ್. ಎನರ್ಜಿ ಮ್ಯಾಚ್ ಮಾಡಿ ಅಂದ್ರೆ ಓಕೆ. ಇನ್ನೊಂದ್ಸತಿ ರೆಡಿನಾ? ಹೌದೌದು ಸರ್, ಕರೆಕ್ಟ್. ಇಲ್ಲ ಈಗ ಬರುತ್ತೆ ಸರ್ ಸೌಂಡ್, ನೋಡ್ತೀರಿ. ಓಕೆ, ಸೊ ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್. ಇನ್ನು ಮೂರನೇ ಸತಿ ಹೇಳ್ರೆ ನಂದೇ ಮದುವೆ ಫಿಕ್ಸ್ ಆಗಿದೆ ಅನ್ಕೊಂತೀರಾ ನೀವು. ಬಟ್ ಎನಿವೆ, ಹಾಗೆ ನಮ್ಮ ಸಾಧು ಮಹಾರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸಾಧು ಕೋಕಿಲ ಸರ್ಗೆ ಆತ್ಮೀಯವಾದ ಸ್ವಾಗತ ಸರ್. ಒಂದು ಜೋರ ಚಪ್ಪಾಳೆ ಬರಲಿ. ಎಸ್, ಹಾಗೆ ಹಿರಿಯರಾದಂಥವರು ಶ್ರೀನಿವಾಸ್ ಮೂರ್ತಿ ಸರ್, ಹಾಗೆ ಎಲ್ಲ ಚಿತ್ರತಂಡದವರು ಎಲ್ರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ದಿಸ್ ಈವೆಂಟ್ ಬೈ ಈಗಲ್ ಮೀಡಿಯಾ. ಹಾಗೆ ನಮ್ಮ PRO ನಮ್ಮ ಹೆಮ್ಮೆಯ ಸುಧೀಂದ್ರ ವೆಂಕಟೇಶ್ ಸರ್, ಹಾಗೆ ನಿರೂಪಣೆಯಲ್ಲಿ ನಾನು ಆಂಕರ್ ಪ್ರಣೀತಾ ತಿಮ್ಮಪ್ಪ. ಸೊ ಮೊದಲಿಗೆ ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್ ಸಾಂಗ್ ಅನ್ನ ನೋಡ್ಕೊಂಡ್ ಬರೋಣ. ಈಗಾಗಲೇ 2.4 ಮಿಲಿಯನ್ ವ್ಯೂಸ್ ಅನ್ನ ಲಿರಿಕಲ್ ವಿಡಿಯೋದಲ್ಲೇ ಪಡ್ಕೊಂಡಿದೆ. ಸೊ ಆ ವಿಡಿಯೋನ ನಿಮ್ಮೆಲ್ಲರ ಮುಂದೆ ಇನ್ನೊಮ್ಮೆ ಪ್ಲೇ ಮಾಡಲಾಗುತ್ತೆ. ಎರಡಕ್ಕೂ ಕೂಡ ಮ್ಯಾಜಿಕಲ್ ಕಂಪೋಸರ್ ನಮ್ಮ ಅರ್ಜುನ್ ಜನ್ಯಾ ಸರ್ ಅವರ ಮ್ಯೂಸಿಕ್ ಇದೆ. ಅದ್ರ ಜೊತೆಗೆ ಚಂದನ್ ಶೆಟ್ಟಿ ಅವರ ವಾಯ್ಸ್ ನ ಈಗ ಆಲ್ರೆಡಿ ನಾವೆಲ್ಲರೂ ಕೂಡ ಕೇಳಿದೀವಿ. ಅಂಡ್ ಇದು ಸಾಂಗ್ ಯಾವ ಮಟ್ಟಿಗೆ ವೈರಲ್ ಆಗಿದೆ ಅಂದ್ರೆ, ನೀವು ಯಾವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಓಪನ್ ಮಾಡಿದ್ರು ಇದೇ ಸಾಂಗ್ ಕೇಳಿ ಬರುತ್ತೆ. ಅಂಡ್ ಇದ್ರ ಜೊತೆಗೆ ಇನ್ನೊಂದು ಸಾಂಗ್ ಅಂತಂದ್ರೆ, ನಮ್ಮ ಹೆಣ್ಮಕ್ಳಿಗೆ ಗೋಲ್ಡ್ ಅಂದ್ರೆ ಬಹಳ ಫೇವ್ರೇಟು. ಹಾಗೆ ನಮ್ಮ ಗೋಲ್ಡನ್ ಸ್ಟಾರ್ ಅಂದ್ರೂ ಕೂಡ ಹೆಣ್ಮಕ್ಳಿಗೆ ಹಾಟ್ ಫೇವ್ರೇಟು. ಅದ್ರ ಜೊತೆಗೆ ಚಿನ್ನಮ್ಮ ಚಿನ್ನಮ್ಮ ಸಾಂಗ್ ಏನಿದೆ ಅದು ಕನ್ನಡಿಗರಿಗೆ ಎಷ್ಟು ಆಪ್ತವಾಗಿದೆ ಅಂತಂದ್ರೆ 10 ಮಿಲಿಯನ್ ಪ್ಲಸ್ ವ್ಯೂಸ್ ನ ಪಡ್ಕೊಂಡಿದೆ. ಒಂದ್ ಜೋರ ಚಪ್ಪಾಳೆ ಬರಬೇಕು. ಆ ಸಾಂಗ್ ಕೇಳ್ಬೇಕು ನೀವು, ಅದೊಂದು ವೈಬೇ ಬೇರೆ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ವಾಯ್ಸ್. ಯಾರ ವಾಯ್ಸ್ ಅಲ್ಲಿದೆ? ಕೈಲಾಶ್ ಖೇರ್ ಅವರ ವಾಯ್ಸ್ ಅಲ್ಲಿರೋದು. ಸೊ ಆ ಸಾಂಗ್ ಅನ್ನು ಕೇಳ್ಕೊಂಬರೋಣ. ಜೊತೆಗೆ ಕೃಷ್ಣಂ ಪ್ರಣಯ ಸಖಿಯ ಎಲ್ಲಾ ಹಾಡುಗಳನ್ನ ನೀವು ಆನಂದ್ ಆಡಿಯೋದಲ್ಲಿ ಕೇಳಬಹುದಾಗಿದೆ. ಸೊ ಈಗ ಮತ್ತೊಂದು ಹಾಡು, ಚಿನ್ನಮ್ಮ ಚಿನ್ನಮ್ಮ. ಎಸ್, ಆಗಲ್ಲ ಆಕ್ಚುಲಿ, ಯಾಕಂದ್ರೆ ಇದಕ್ಕೆ ಒಂದು ದೇಸಿ ಟಚ್ ಇದೆ. ನೀವು ಅದನ್ನ ಗಮನಿಸಬೇಕು, ಕೇಳಿದಾಗ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ಬ್ಯೂಟಿಫುಲ್ ಆದಂತ ವಾಯ್ಸ್, ಕವಿರಾಜ್ ಅವರ ಲಿರಿಕ್ಸ್, ಕೈಲಾಶ್ ಖೇರ್ ಹಾಗೆ ಇಂದು ನಾಗರಾಜ್ ಅವರ ಧ್ವನಿ, ಇದೆಲ್ಲವೂ ಸೇರಿ ಗೋಲ್ಡನ್ ಸ್ಟಾರ್ ಅವರ ಸಿನಿಮಾ. ಅವ್ರ ಸಿನಿಮಾ ಅಂತ ಹೇಳಿದ ಕೂಡಲೇ ಫಸ್ಟಿಗೆ ನೆನಪಾಗೋದೇ ಸಾಂಗ್ಸು. ಸೊ ಅದಕ್ಕೆ ಸರಿಯಾಗಿ ಈ ಸಾಂಗ್ ಕೂಡ ಬಂದಿದೆ. ಒಂದು ಜೋರ ಚಪ್ಪಾಳೆ ಬರಬೇಕು ಇಡೀ ಚಿತ್ರತಂಡಕ್ಕೆ. ಎಸ್, ಈಗ ಚಿತ್ರತಂಡದವ್ರನ್ನ ನಾನು ಒಬ್ಬೊಬ್ರನ್ನೇ ವೇದಿಕೆ ಮೇಲೆ ಕರಿತೀನಿ. ಮೊದಲಿಗೆ ಒಂದ್ ಸ್ವಲ್ಪ ನಮ್ಮೆಲ್ರನ್ನ ನಗಿಸ್ಬೇಕು ಅಂತಂದ್ರೆ ನಾವು ಫಸ್ಟು ಗಿರಿ ಸರ್, ಬನ್ನಿ ಸರ್. ಪಾಪ ಸರ್, ನಾನು ಆ ಥರ ಎಲ್ಲ ಯಾವ್ದು ಮೈಕ. ಹಲೋ, ಫಸ್ಟ್ ವೇಟೇಜ್ ಇದ್ದವ್ರು ಕರಿಬೇಕು. ಮೈಕಲ್ಲಿ ಹೇಳಿ. ಬೇಡ ಸರ್, ಮನ್ಸಿಗೆ ಬೇಜಾರಾಗತ್ತೆ ಅಂತ ಹೇಳಲ್ಲ. ಎಲ್ರಿಗೂ ನಮಸ್ಕಾರ. ನಾವು ಗಣೇಶ್ ಸರ್ ಅವ್ರ ಸಿನಿಮಾ ಮಾಡ್ತಾ ಇದೀವಿ ಅಂತಂದರೆ ಬ್ಲ್ಯಾಂಕ್ ಆಗಿ ಸಿನಿಮಾ ಒಪ್ಕೋತೀವಿ. ಯಾವ ಪಾತ್ರ ಏನು ಹೇಗಿರುತ್ತೆ ಹೆಂಗೆ ಅಂತ ಏನು ಕೇಳಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಯಾವುದೇ ಪಾತ್ರ ಇದ್ರೂ ಕೂಡ ಅದು ಚೆನ್ನಾಗಿ ಕಾಣಿಸೋ ಹಾಗೆ ನಮ್ಮ ಕೈಲಿ ನಟನೆ ಮಾಡಿಸ್ತಾರೆ ಅವರು. ಫ್ರೆಂಡ್ ಕ್ಯಾರೆಕ್ಟರ್ ಇದ್ರೆ ಫ್ರೆಂಡ್ ಥರನೇ ಇರುತ್ತೆ, ಡ್ರೈವರ್ ಕ್ಯಾರೆಕ್ಟರ್ ಇದ್ರೂ ಫ್ರೆಂಡ್ ಥರನೇ ಇರುತ್ತೆ, ದುಶ್ಮನ್ ಕ್ಯಾರೆಕ್ಟರ್ ಇದ್ರೂ ಫ್ರೆಂಡ್ ಥರನೇ ಇರುತ್ತೆ. ನಮ್ದೊಂದು ಕೋರ್ ಟೀಮ್ ಇದೆ. ಆ ಟೀಮ್ ಯಾವಾಗಲೂ ಗಣೇಶ್ ಸರ್ ಸಿನಿಮಾ ಅಂತಂದರೆ ಬ್ಲ್ಯಾಂಕ್ ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀವಿ ಸೀದಾ. ಶ್ರೀನಿವಾಸ್ ರಾಜು ಸರ್ ಅಲ್ಲಿ ಗೋದ್ಮೆ ಗೊತ್ತಾಯಿತು ನಮಗೆ ದಂಡುಪಾಳ್ಯ ಡೈರೆಕ್ಟ್ರು ಅಂತ. ಮೋಸ್ಟ್ಲಿ ಇವರು ನಮ್ಮ ಬಾಯಿಗೆ ಬೂಟ್ ಇಕ್ತಾರೆ ಅಂದ್ಕೊಂಡೆ, ಸದ್ಯ ಸ್ವೀಟ್ ಇಕ್ಕಿದ್ರು. ಆ ದಂಡುಪಾಳ್ಯಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಹಂಗೆ ತೆಗೆದಿದ್ದಾರೆ ಪಿಕ್ಚರ್. ಬಟ್ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಹಾರೈಕೆ ಇರಲಿ ಸದಾ ಅಂತ ಕೇಳ್ಕೊಳ್ತೀನಿ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರೋಮಿಯೋ ಸಿನಿಮಾದಲ್ಲೂ ಕೂಡ ಈ ಟ್ರಯೋನ್ ನೋಡಿದ್ವಿ ನಾವು, ಅಲ್ವಾ ಸರ್? ಸೊ ಸಾಧು ಸರ್ ಇದ್ದಾರೆ ಅಂತಂದರೆ ಫುಲ್ ಮಜಾ. ಆ್ಯಂಡ್ ಅವರೇ ಇಲ್ಲನಾ? ಓಕೆ, ಥ್ಯಾಂಕ್ ಯು. ಸೊ ಅದರ ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿ ಮ್ಯಾಮ್, ಪ್ಲೀಸ್ ವೆಲ್ಕಮ್. ಸೊ ಕನ್ನಡ ಚಲನಚಿತ್ರರಂಗದ ನಾವೆಲ್ಲರೂ ನೋಡಿದ್ದೀವಿ ಅವರ ಸಿನಿಮಾಗಳನ್ನು. ಬ್ಯೂಟಿ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ರತಿಭೆ ಇರುವಂತಹ ನಾಯಕ ನಟಿ. ಎಸ್, ಮೊದಲನೇದಾಗಿ ಎಲ್ರಿಗೂ ಗೊತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಜೊತೆ ಅಂತ ಹೇಳಿದ ಕೂಡಲೇ ಕಾಸ್ಟಿಂಗ್ ಎಲ್ಲರೂ ಒಪ್ಕೊಳ್ತಾರೆ ಅನ್ನೋದು ಫಸ್ಟ್ ಮಾತಾಗಿರುತ್ತೆ. ನಮ್ಗೆ ಅದು ಬೇಡ, ಈಗ ಸ್ಪೆಷಲ್ ಆಗಿ ಒಂದು ರೀಸನ್ ಬೇಕು, ಯಾಕೆ ಈ ಸಿನಿಮಾನ ಒಪ್ಕೊಂಡ್ರಿ ಏನು ಅಂತ. ಎಲ್ರಿಗೂ ನಮಸ್ಕಾರ, ಮಾಧ್ಯಮದವರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಲಾವಿದ್ರಿಗೂ ನನ್ನ ನಮಸ್ಕಾರ. ಸೊ ಈ ಕ್ವೆಶನ್ ಯಾಕೆ ಒಪ್ಕೊಂಡ್ರೆ ಅಂದರೆ, ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನಗೆ. ಅದು ಎಷ್ಟು ವರ್ಷದಿಂದ ಕನ್ಸುಗಳು ಕಂಡಿದ್ನೋ,
ಲೈಕ್ ಒಂದು ಬಿಗ್ ಸ್ಕ್ರೀನಲ್ಲಿ ಅವ್ರೊಟ್ಟಿಗೆ ಕಾಣಿಸ್ಕೋಬೇಕು ಅಂತ. ಅದರಲ್ಲೂ ಅವ್ರ ಸಾಂಗ್ಸ್ ಅಂದರೆ ನನ್ನ ಫೇವ್ರೆಟ್ಸ್. ಅದು ಎಷ್ಟೊಂದು ಸಾಂಗ್ಸ್ ಇದೆ, ಅಲ್ಲಿ ಪ್ಲೇ ಲಿಸ್ಟೇ ಇದೆ ಅಂತಲೇ ಹೇಳ್ಬೋದು. ಸೊ ಅವ್ರ ಜೊತೆ ಒಂದು ಸಾಂಗ್ ಇದೆ, ಸಾಂಗಲ್ಲಿ ನಟಿಸ್ಬೇಕು ಅಂತ ಎಲ್ಲ ಅಂದಾಗ ಐ ವಾಸ್ ಲೈಕ್ ಎಸ್ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ಶ್ರೀನಿವಾಸ್ ರಾಜು ಸರ್ನ ಮೀಟ್ ಮಾಡಿದೆ. ಅವರು ದಂಡುಪಳ್ಳೆ ಡೈರೆಕ್ಟರ್ ಅಂತಂದ್ರು. ಅವಾಗ ಒಂದು ಸೆಕೆಂಡ್ ಆ್ಯಕ್ಚುಲಿ ಶಾಕ್ ಆಯಿತು, ಅಯ್ಯೋ ಹೆಂಗಿದೋ ಏನು ಅಂತ ಅಂದ್ಬಿಟ್ಟು. ಆಮೇಲೆ ಅವರು ಒಂದು ಇಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು. ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದರೆ ಲವ್ ಸ್ಟೋರಿ ಓಕೆ ಅಂತ ಅಂದ್ಬಿಟ್ರು. ನಾನು ಓಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ನಾನು ಅಂದರೆ ಐ ರಿಯಲಿ ಥಾಟ್ ಓಕೆ ಇದಾಗಿ ಅಂತ ಫುಲ್ ಬೇಜಾರಲ್ಲಿ ಮನೆಗೆ ಹೋದೆ. ಬಟ್ ದೆನ್ ಐ ಗಾಟ್ ಅ ಕಾಲ್, ಇಲ್ಲ ನೀವು ಸೆಲೆಕ್ಟೆಡ್. ಅದಕ್ಕೆ ಓಕೆ ಸೆಲೆಕ್ಟೆಡ್ ಆಗಿದ್ದಕ್ಕೇನೆ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು ಅವರು. ಹಾಗಿದ್ರೆ ಸೆಲೆಕ್ಷನ್ ಇಲ್ಲ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ ಗೊತ್ತಿಲ್ಲ, ಅವರು ಹೆವಿ ಸೋಬರ್ ಎಕ್ಸ್ಪ್ರೆಷನ್. ಸೊ ಆಫ್ಟರ್ ಒಂದು ದಿನ ಆದಮೇಲೆ ಗೊತ್ತಾಯಿತು ಸೆಲೆಕ್ಟ್ ಆಗಿದ್ದೀನಿ ಅಂತ. ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನಗೆ. ಅದು ಯಾವ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ, ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಈ ಎಲ್ಲ ಕಲಾವಿದ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅಂದ್ರೇ ಅದೊಂಥರ ಲಕ್ ನನಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ 50ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು. ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆ್ಯಕ್ಟ್ ಮಾಡೋದು ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಮಾಲವಿಕಾ, ನಿಮ್ಮ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯಿತು. ಯು ಲುಕ್ ಬ್ಯೂಟಿಫುಲ್ ಚಿನ್ನಮ್ಮ ಸಾಂಗಲ್ಲಿ. ಆ್ಯಂಡ್ ಆರ್ ಸಾಂಗ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ಶೇಖರ್ ಮಾಸ್ಟರ್ಗೆ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಅವರು. ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪ್ರೊಡಕ್ಷನ್ ಹೌಸ್ಗಾಗಿರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೆ ಒಂದು ಜೋರಾದ ಚಪ್ಪಾಳೆ ಹೊಡಿಬೋದಾ? ಎಸ್, ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಜೊತೆಗೆ ಮಾಳವಿಕಾ ನಾಯರ್ ಮ್ಯಾಮ್ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಮ್ಯಾಮ್. ಸೊ ಈ ಸಿನಿಮಾದಲ್ಲಿ ಸಾಂಗನ್ನು ನೋಡಿದಾಗಲೇ ಗೊತ್ತಾಗುತ್ತೆ, ಫಸ್ಟ್ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾರು ಹೀರೋಯಿನ್ನು ಏನು ಕತೆ ಅಂತ. ಬಟ್ ಗಣೇಶ್ ಸರ್, ನಿಮ್ಮ ಹತ್ರ ಆಮೇಲೆ ಕ್ವಶನ್ ಕೇಳ್ತೀನಿ. ಅಷ್ಟು ಜನ ಸುತ್ತಮುತ್ತ ಬ್ಯೂಟಿಫುಲ್ ಹುಡುಗಿರಿದ್ದಾಗ ಎಷ್ಟು ಖುಷಿಯಾಗಿರ್ಬೋದಲ್ಲ ಸರ್ ಆ್ಯಕ್ಟ್ ಮಾಡೋಕ್ಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಲ್ವಿಕಾ ನಾಯರ್. ಎಲ್ಲರೂ ಹೇಗಿದ್ದೀರಾ? ಸೂಪರ್. ಕನ್ನಡ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಫರ್ಗಿವ್ ದ ಮಿಸ್ಟೇಕ್ಸ್ ದಟ್ ಐ ಮೇ ಮೇಕ್. ಕಲಿತಾ ಇದ್ದೀನಿ ಕನ್ನಡ ಸ್ವಲ್ಪ ಕಲಿತಾ ಇದ್ದೀನಿ. ಅಫ್ಕೋರ್ಸ್, ಲೈಕ್ ಯು ಕ್ಯಾನ್ ಸಿ, ಐ ಹ್ಯಾವ್ ಬಿನ್ helped and assisted by our actors and our assistant directors team, and they've helped me with the Kannada language. Krishnam Pranaya Sakhi, Nanna first Kannada film, and in this film I've had the opportunity of working with some of the most senior talents in the industry, which I got to know once I was on set. And I would be eternally grateful to Srinivas Raju sir and Prashant sir for this opportunity under the Trishul Productions banner. I have previously worked in Tamil and Telugu industries. Iga Kannadadalli nanna first film and ಒಂದು ಬ್ಲೆಸ್ಸಿಂಗ್ ಅನ್ಕೊಂಡಿದ್ದೀನಿ ಕನ್ನಡ ಇಂಡಸ್ಟ್ರಿ, the step that I'm taking into our industry. And thank you so much. So ದಯವಿಟ್ಟು, and this is a line that I've practiced, so please bear with me. ದಯವಿಟ್ಟು what do you want to say? I want to say I'm so sorry. I just want to perfect the language and not mess it up. ದಯವಿಟ್ಟು ಬಂದು ನಮ್ಮ ಸಿನಿಮಾ ಥಿಯೇಟರ್ದಲ್ಲಿ ನೋಡಿ ಪ್ರೋತ್ಸಾಹಿಸಿ. ಆಗಸ್ಟ್ 15. ಸೂಪರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಆಗಸ್ಟ್ 15ಕ್ಕೆ ನೀವು ಇಷ್ಟು ಸ್ವೀಟಾಗಿ ಕರೆದ್ರೆ ಎವ್ರಿ ಒನ್ ವಿಲ್ ಕಮ್. ಓಕೆ, ಸೊ ಶಿವಧ್ವಜ್ ಸರ್, ಎಸ್ ಪ್ಲೀಸ್ ವೆಲ್ಕಮ್ ಸರ್. ಯಾಕಂದರೆ ಒಂದು ಸಿನಿಮಾ ಪರಿಪೂರ್ಣವಾಗಬೇಕು ಅಂದರೆ ಅಲ್ಲಿ ಪೋಷಕ ಪಾತ್ರಗಳು ಬಹಳಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಥದ್ರಲ್ಲೂ ಇಂಥ ಟ್ಯಾಲೆಂಟೆಡ್ ಆಕ್ಟರ್ಸ್ ಇರೋದು ಕನ್ನಡ ಚಲನಚಿತ್ರರಂಗದ ಪುಣ್ಯ. ನೀವು ಕ್ವಶನ್ ಕೇಳಬೇಕು, ಆದ್ರೆ ಆನ್ಸರ್ ಮಾಡಕ್ಕಾಗತ್ತೆ. ಕ್ವಶನ್ ಕೇಳಕ್ಕೆ ದಿಗ್ಗಜರು ರೆಡಿ. ನಾವು ಸ್ಕೂಲಲ್ಲಿ ಕ್ವಶನ್ಸ್ಗೆ ಆನ್ಸರೇ ಬರ್ತಿಲ್ಲ. ಅದಕ್ಕೆ ಎಲ್ರಿಗೂ ನಮಸ್ಕಾರ. ಬಹಳ ಒಂದು ಗ್ಯಾಪ್ ನಂತರದಲ್ಲಿ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಒಂದು ಅವಕಾಶ ಸಿಕ್ಕಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ಗಳಿದೆ, ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ ಅಂತ. ಫಸ್ಟ್ ಆಫ್ ಆಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಅಂತಂದಾಗ್ಲೂ ಒಂಥರ ಖುಷಿ ಇರುತ್ತೆ. ಯಾಕಂತ ಹೇಳಿದ್ರೆ ಅದು ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ಒಂದು ಖಂಡಿತ 100% ಖಾತ್ರಿ ಇತ್ತು. ಶ್ರೀನಿವಾಸ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಿಂಗರ್ ಆವಾಜ್ ಟೈಮಲ್ಲಿ ಅವರು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ರು, ಅಲ್ಲಿ ಪರಿಚಯ ಆಯಿತು. ಅದಾದ್ಮೇಲೆ ಅವರು ನಮಗೆಲ್ಲ ದಂಡುಪಾಳ್ಯದಲ್ಲಿ ಚಾನ್ಸ್ ಕೊಟ್ಟಿಲ್ಲ ಅವರು. ಸೊ ಈ ಸಿನಿಮಾದಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ.
ಈ ನಮ್ಮ ಫ್ಯಾಮಿಲಿ ಜರ್ನಿ ನೋಡಿದ್ರೆ ಈ ಇಡೀ ನಾನು, ಶಶಿಯಣ್ಣ, ಶಶಿಕುಮಾರ್ ಅವರು, ಅಶೋಕ್ ಅಣ್ಣ, ರಾಮಕೃಷ್ಣ ಅವರು, ರಘು, ಮತ್ತೆ ಸಾಧು ಸರು, ಆಮೇಲೆ ಗಿರಿ, ಒಂದು ದೊಡ್ಡ ಒಂದು ಫ್ಯಾಮಿಲಿ. ಅದ್ರ ಜೊತೆಲಿ ಅವ್ರಿಗೆಲ್ಲರಿಗೂ ಹೆಂಡತಿ ಮಕ್ಕಳು, ಕೊನೆಗೆ ಯಾರು ಹೆಂಡತಿ ಯಾರು ಮಕ್ಕಳು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ಅಲ್ಲ, ನಿಮಗೆ ಗೊತ್ತಾಗಿರ್ಬೋದು, ನನಗೆ ಗೊತ್ತಾಗಿರ್ಲಿಲ್ಲ. ಹಾಗೆ ಒಟ್ಟಾರೆ ಹೇಳಬೇಕು ಅಂದರೆ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡುವಂಥ ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಇಷ್ಟೊಂದು ಕಲಾವಿದನ, ಶ್ರೀನಿವಾಸಮೂರ್ತಿ ಸರ್ ಕೂಡ ಇದ್ರು, ಅದು ಅವ್ರದ್ದೊಂದು ಪೋರ್ಷನ್ ಬೇರೆ ಇತ್ತು. ಬಟ್ ಒಂದು ದಿನ ನಾವೇನೋ ಜೊತೆಗೆ ಆ್ಯಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಜನ ಆರ್ಟಿಸ್ಟ್ಗಳನ್ನು ಸೇರಿಸೋದೇ ಒಂದು ದೊಡ್ಡ ಕೆಲಸ. ಅದಕ್ಕೆಲ್ಲ ಸೂತ್ರಧಾರರೆಲ್ಲ ಅದನ್ನು ಚೆನ್ನಾಗಿ ಎಲ್ಲರನ್ನು ಸೇರಿಸುವಂಥ ಒಂದು ವ್ಯವಸ್ಥೆ ಇದೆ. ಭಾಳ ವರ್ಷ ಆದಮೇಲೆ ಒಂದು ಒಟ್ಟಿಗೆ ಕುಟುಂಬ ಸಮೇತರಾಗಿ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ವಿತ್ ಫನ್ ಆಗಿ, ಮತ್ತು ಒಂದು ಸಣ್ಣ ಇಮೋಷನ್ಸು, ಒಳ್ಳೆ ಸಾಂಗ್ಸು, ಚಿನ್ನಮ್ಮ ಸಾಂಗ್ ಅಂತ ಅದ್ಭುತವಾಗಿ ಹೋಗ್ತಾ ಇದೆ. ಸೊ ಈ ಎಲ್ಲ ಒಂದು ವ್ಯವಸ್ಥೆಗಳ ಮಧ್ಯೆ ಒಂದು ಪ್ರೊಡಕ್ಷನ್ ಅಂತ ಇರುತ್ತೆ. ಸೊ ತ್ರಿಶೂಲ್ ಎಂಟರ್ಪ್ರೈಸಸ್ ರಿಯಲಿ ನಾನು ಆ ಪ್ರಶಾಂತ್ ಅವರಿಗೆ ರಿಯಲ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಬಂದವರು. ಇಷ್ಟು ಜನಕ್ಕೂ ಇಷ್ಟು ವ್ಯವಸ್ಥೆ ಮಾಡಬೇಕಾದ್ರೆ ಎಷ್ಟು ಕ್ಯಾರವೆನ್ಸ್ಗಳು ಇರ್ತಿತ್ತು. ಅದೇ ನಾವೆಲ್ಲರೂ ಏನಾಯ್ತಂದ್ರೆ ನಮಗೊಂದು 22 ದಿನ ನಮ್ಮೆಲ್ಲ ಸುತ್ತಮುತ್ತ, ನಾನು ಶಶಿಕುಮಾರ್ ಜೊತೆಯಲ್ಲಿ ಆ್ಯಕ್ಟ್ ಮಾಡಿರಲಿಲ್ಲ, ಗಣೇಶ್ ಅವ್ರ ಜೊತೆ ಮಾಡಿದ್ದೆ, ಸಾಧು ಸರ್ ಜೊತೆಯಲ್ಲೆಲ್ಲ ಮಾಡಿದ್ದೀವಿ, ಗಿರಿ ಎಲ್ಲ ನಮ್ಗೆ ಭಾಳ ಆತ್ಮೀಯರು. ಬಟ್ ಬೇರೆ ಆರ್ಟಿಸ್ಟ್ ಅಶೋಕಣ್ಣ ಆಗಲಿ, ರಾಮಕೃಷ್ಣ ಅವರಾಗಲಿ, ನಾವೆಲ್ಲ ಜೊತೆ ಕೂತ್ಕೊಂಡು ಒಂದು ಮೆಲ್ಕ್ ಹಾಕೋದು ಅಂತ ಇರುತ್ತೆ. ನಮ್ಮ ಲೈಫ್ ಏನು ಯೂಟ್ಯೂಬಲ್ಲಿ ಇವತ್ತು ಆತ್ಮಚರಿತ್ರೆ ಬಂದ ಹಾಗೆ ನಾವು ಕೂತ್ಕೊಂಡು 20 ದಿನ ಇದೆಲ್ಲ ಮಾತಾಡಿದ್ವಿ. ಸೊ ಒಂದು ಒಳ್ಳೆ ಅಪರ್ಚುನಿಟಿ ಜೊತೆಯಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಖಂಡಿತವಾಗ್ಲೂ ನಾನು ಹೇಳೋದು, ಈ ಸಂದರ್ಭಕ್ಕೆ ಸರಿಯಾಗಿ ಈ ಸಿನಿಮಾ ಆಗಸ್ಟ್ 15ಗೆ ಬರ್ತಾ ಇದೆ. ಮಾಧ್ಯಮದವರು ಕಂಡಿದೆ ಸಿನಿಮಾ ನೋಡಕ್ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಒಂದು ನನ್ನ ಮಾತು ಏನು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಬರಬೇಕು, ಒಳ್ಳೆ ಕಂಟೆಂಟ್ ಬರಬೇಕು. ಅದು ಏನು ಕೊಡದೆ ಎಂಟರ್ಟೈನ್ಮೆಂಟ್ ಆಗಿರಬೇಕು, ಅದು ಖುಷಿ ಕೊಡಬೇಕು, ಏನು ಬೋರ ಹೊಡೆಯೋದಾಗೆ ಆ ಥರ. ಈ ಸಿನಿಮಾ ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದರೆ ಕನ್ನಡ ಸಿನಿಮಾಕ್ಕೆ ನಿಮ್ಗಳ ಮುಖಾಂತರನೂ ಒಂದು ದೊಡ್ಡ ಪುಷ್. ಅದು ಆಲ್ಮೋಸ್ಟು ಹಲವಾರು ವರ್ಷಗಳಿಂದ ಪತ್ರಿಕಾ ಮಾಧ್ಯಮ ಆಗಲಿ ಅಥವಾ TV ಮಾಧ್ಯಮ ಆಗಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು, ಈ ಥರದ ಒಂದು ಒಳ್ಳೆ ಕಂಟೆಂಟಿಗೆ ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಒಂದು ಮೂಮೆಂಟ್ ಸಿಗುತ್ತೆ ಅನ್ನೋದೊಂದು ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ತ್ರಿಶೂಲ್ ಎಂಟರ್ಪ್ರೈಸಸ್ ಅಲ್ಲಿ 1-2 ಸ್ಟಾಫ್ ಇದ್ದಾರೆ, ಅದು ಶರತ್ ಮತ್ತೆ ಇನ್ನೊಬ್ರು. ಅವ್ರು ರೆಗ್ಯುಲರ್ ಆಗಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಜೊತೆಗೆ ನಮ್ಮ ಜೊತೆಯಲ್ಲಿ ಅದನ್ನ ನಮ್ಮ ಬೇಕು ಬೇಡಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹಾಗೆ ಡೈರೆಕ್ಷನ್ ಟೀಮಲ್ಲಿ ಸಚಿನ್ ಆ್ಯಂಡ್ ಆಲ್ ಪೀಪಲ್ ಯಾರೆಲ್ಲ ಕೆಲಸ ಮಾಡಿ, ಟೆಕ್ನಿಷಿಯನ್ ಆಗಿ DOP ಎಲ್ಲರೂ ತುಂಬಾ ಆತ್ಮೀಯರಾಗಿ ತುಂಬಾ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ. ಈ ಸಿನಿಮಾ ಖಂಡಿತ ಒಳ್ಳೇದಾಗಲೇಬೇಕು. ಯಾಕಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಗಣೇಶ್ ಸರ್ ಮತ್ತೊಂದು ಬಿಗ್ ಹಿಟ್ ನೀವು ಕೊಡ್ತೀರಿ ಅಂತ ನನ್ನ ಒಂದು ಭಾವನೆ. ಖಂಡಿತವಾಗ್ಲೂ ಜನರೆಲ್ಲರೂ ಸೇರಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ತುಂಬಾ ಜಾಸ್ತಿ ಮಾತಾಡಿದ್ನಾ? ಇಲ್ಲ ಇನ್ನು ಮಾತಾಡ್ಲಾ ಬೇಡ. ಥ್ಯಾಂಕ್ ಯು ವೆರಿ ಮಚ್. ಆಗಸ್ಟ್ 15 ಒಂದು ಒಳ್ಳೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತ ದಿನ. ಅಂಥದ್ರಲ್ಲಿ ಇದು ಒಂದು ಒಳ್ಳೆಯ ಮೂಮೆಂಟ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ನೀವೆಲ್ಲ ಸೇರಿ ಸಪೋರ್ಟ್ ಮಾಡಿ. ಮಾಳ್ವಿಕಾ ನಾಯರ್ ಅವರು ನಮ್ಮ ಈ ಸಿನಿಮಾದ ನಾಯಕಿ ಆಗಿದ್ದಾರೆ. ಶರಣ್ಯ ಶೆಟ್ಟಿ ಅವರು ತುಂಬಾ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ನಮ್ದು ಮಧ್ಯೆ ಏನೋ ಒಂದೊಂದು ಬಂದು ಹೋಗ್ತಾ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರ ಸಪೋರ್ಟ್ ಇರಲಿ. ನಮಸ್ತೆ. ಥ್ಯಾಂಕ್ ಯು ಸರ್. ಹೆಂಡತಿ ಕನ್ಫ್ಯೂಸ್ ಆಗಿತ್ತಲ್ಲ, ಅದ್ರ ಬಗ್ಗೆ ಹೇಳ್ತೀರಾ ಅಂತ. ಯಾವ್ದೋ ಹೆಂಡತಿ ಹೌದಾ? ಓಕೆ. ಹಾಗೆ ಶ್ರೀನಿವಾಸ ಮೂರ್ತಿ ಸರ್ ಅವರ ಹೆಸರು ಹೇಳಿದ ಕೂಡಲೇ ಮೊದ್ಲಿಗೆ ನನಗೆ ನೆನಪಾಗೋದು ಕವಿರತ್ನ ಕಾಳಿದಾಸ. ಯಾಕಂದ್ರೆ ಮೇರು ನಟರಾದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತಹ ಒಂದು ಭೋಜರಾಜ ಅಂತ ಹೇಳಿದ್ದ ಮಾತುಗಳು ಇನ್ನೂ ಕಿವಿಲಿದೆ. ಅದಕ್ಕೆ ನಾನು ಸರ್ ಇದ್ದೆ, ಲಾಸ್ಟ್ ಜನ್ಮದಲ್ಲಿದ್ದೆ. ಬಟ್ ಎನಿವೆ, ಎಸ್ ಪ್ಲೀಸ್ ವೆಲ್ಕಮ್ ಸರ್, ವೇದಿಕೆಗೆ ಬರಬೇಕು. ಎಲ್ರಿಗೂ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ಮೊದಲಿಗೆ ನಾನು ನಮ್ಮ ನಿರ್ದೇಶಕರಾದ ಶ್ರೀನಿವಾಸ ರಾಜು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರು ಆವಾಗವಾಗ ಫೋನ್ ಮಾಡಿ ನಾವು ಮಾತಾಡ್ತಾನೆ ಇರ್ತೀವಿ. ನಾನು ದಂಡುಪಾಳ್ಯದಲ್ಲೇ ಮಾಡಿದ್ದೆ. ಮತ್ತು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಹೇಗಿದ್ದೀರಿ, ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ ಸರ್, ನನಗೆ 75-76 ವರ್ಷ ಆಯಿತು,
ಚೆನ್ನಾಗಿದ್ದೀನಿ, ಈಗಲೂ ಪಾತ್ರ ಮಾಡ್ತಾ ಇದ್ದೀನಿ, ಇದೆಲ್ಲ ಒಂದು ಒಳ್ಳೆ ಪಾತ್ರ ಇದೆ, ನನಗೆ ಯಾರೋ ಮಿಸ್ಲೀಡ್ ಮಾಡಿದ್ರು, ಅವರು ಪಾತ್ರ ಮಾಡ್ತಾರೋ ಇಲ್ವೋ ಬಿಟ್ಬಿಟ್ಟಿದ್ದಾರೆ ಏನೋ. ಇಲ್ಲ ಸರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಪ್ರೊಡ್ಯೂಸರ್ನ ಕಳಿಸ್ಕೊಟ್ಟು ಶರತ್ ಅವರು ನನ್ನ ಹತ್ರ ಮಾತಾಡಿ ಈ ರೀತಿ ಇದೆ ಸರ್ ಅಂತಂತೇಳಿ ಬಹಳ ಸೊಗಸಾದ ಒಂದು ಪಾತ್ರ ಮಾಡಿದ್ದೀನಿ. ಬಹಳ ವರ್ಷಗಳೇ ಅಂತ ಹೇಳ್ಬೋದು. ಏಕೆಂತಂದರೆ ಹಿರಿಯ ಕಲಾವಿದರು ಅಂದ ತಕ್ಷಣ ಅವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಅವ್ರು ಏನು ಪಾತ್ರ ಮಾಡ್ತಾರೋ ಇಲ್ಲೋ ಏನು ಎತ್ತು ಅಂತ ಹೇಳ್ಬಿಟ್ಟು ಭಾಳ ಕೇವಲವಾಗಿ ಮಾತಾಡೋದು ರೂಢಿ. ಅದನ್ನು ಎಲ್ಲ ಬದಿಗೊತ್ತಿ ನನಗೆ ಬಹಳ ಒಂದು ಒಳ್ಳೆ ಪಾತ್ರ ಬಹಳ ವರ್ಷಗಳಾದಮೇಲೆ ಶ್ರೀನಿವಾಸರಾಜ್ ಅವರು ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಈ ಹಿಂದೆ ಗಣೇಶ್ಗೆ ಒಂದು ಮೆಸೇಜ್ ಮಾಡಿದ್ದೆ, ನಿನ್ನ ಕೆರಿಯರಲ್ಲಿ ಫಸ್ಟು ಮುಂಗಾರು ಮಳೆ, ಅದಾದ ಮೇಲೆ ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾನೇ ಮಾಡ್ತಾ ಇದೆಯಪ್ಪ, ಅದಕ್ಕಿಂತ ಹೆಚ್ಚಿನ ಹೆಸರು ನಿನಗೆ ಬರುತ್ತೆ ಅಂತಂತ ಹೇಳ್ಬಿಟ್ಟು ಆತನಿಗೆ ಹೇಳಿದ್ದೆ. ಈ ಎರಡು ಹಾಡುಗಳು ಕೇಳಿದ ತಕ್ಷಣ ನೋಡಿದ ತಕ್ಷಣ ನಿಮಗೆ ಆ ಮುಂಗಾರು ಮಳೆಯಲ್ಲಿ ಏನು ಹಾಡುಗಳಿದ್ದೀವಲ್ಲ ಅದಕ್ಕಿಂತ ಬಹಳ ಮಜಾ ಕೊಡುತ್ತೆ ಅಂತ ಅನಿಸ್ತು ನನಗೆ. ಡ್ಯಾನ್ಸ್ ಅಂತನೂ ಆ ಚಿನ್ನಮ್ಮ ಡ್ಯಾನ್ಸಲ್ಲಿ ಎಷ್ಟು ಲವಲವಿಕೆಯಾಗಿ ಆತ ಮಾಡಿದ್ದಾನೆ ಅಂತಂದರೆ ಈ ಪುನೀತ್ ರಾಜ್ಕುಮಾರ್ನ ಮರೆಸಿಬಿಡುತ್ತೆ, ಅಷ್ಟು ಸೊಗಸಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಸೊ ಈ ಸಿನಿಮಾ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಜನಕ್ಕೆ ಹತ್ತಿರವಾಗೋ ರೀತಿಯಲ್ಲಿ ಅವರಿಗೆ ನೀವು ಪ್ರಶಂಸೆ ಮಾಡಿ ಅವ್ರನ್ನ ಥಿಯೇಟ್ರಿಗೆ ನೀವು ಕರೆಸ್ಕೊಳ್ಳೋಗೆ ನೀವು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏಕೆಂತಂದರೆ ಒಳ್ಳೆಯ ಸಿನಿಮಾಗಳು ಬರ್ತಾ ಇದ್ದಾವೆ, ಕೆಟ್ಟ ಸಿನಿಮಾಗಳು ಬರ್ತಾ ಇದ್ದಾವೆ, ಜನಗಳು ಥಿಯೇಟ್ರ್ಗಳಿಗೆ ಬರ್ತಾ ಇಲ್ಲ. ಗಣೇಶ್ ಏನು ಸಾಮಾನ್ಯವಾದ ನಟ ಅಲ್ಲ, ಸುಮಾರು ಸಿನಿಮಾಗಳನ್ನು ಸಕ್ಸಸ್ ಕೊಟ್ಟಿದ್ದಾನೆ. ಇದು ಇನ್ನೊಂದು ಸಕ್ಸಸ್ ಕೊಡಲಿ, ಪ್ರೊಡ್ಯೂಸರ್ಗೆ ಒಳ್ಳೆಯದು, ಚಿನ್ನಮ್ಮ ಅವ್ರಿಗೆ ಚಿನ್ನದ ಹಣವೇ ಸುರಿಸಲಿ ಅಂತಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿ ಒಂದೆರಡು ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಒಂದು ಆಶ್ರಮ ನಡೆಸ್ತಾ ಇರ್ತೀನಿ. ಆ ಆಶ್ರಮದ ಮುಖ್ಯಸ್ಥ ಮಾಳವಿಕ ಅಲ್ಲಿ ಬಂದು ಆಕೆನ ಮಗುವಾಗಿದ್ದಾಗಲಿಂದ ಆಕೆನ ಕರ್ಕೊಂಡು ಬಂದು ಆಕೆನ ಸಾಕಿ ಸಲಹೆ ದೊಡ್ಡವರನ್ನು ಮಾಡ್ತೀನಿ. ಆ ಇದಕ್ಕೆ ಗಣೇಶು ಅದೇ ಆಶ್ರಮಕ್ಕೆ ಬಂದು ಸೇರ್ಕೊಳ್ತಾನೆ. ಅಲ್ಲಿ ಅವರಿಬ್ಬರ ಲವ್ ಪ್ರಾರಂಭವಾಗುತ್ತೆ. ಅವರು ಬಹಳ ದೊಡ್ಡ ಫ್ಯಾಮಿಲಿ. ಸೊ ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಇರಿ ಅಂಥ ಒಂದು ಒಳ್ಳೆಯ ಪಾತ್ರ. ಅವ್ರು ಬರ್ತಾರೆ ಸರ್, ಮದುವೆಗೆ ಬರ್ತಾನೆ. ಆಗಸ್ಟ್ 15ಕ್ಕೆ ಇದೆಯಂತೆ, ಅವಾಗ ಬರ್ತಾರೆ ಸರ್. ಹಾ, ನೋಟ್ ಡೌನ್. ಎಸ್, ರಂಗಾಯಣ ರಘು ಸರ್, ನಿಮ್ಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಧನ್ಯವಾದ. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು ಸರ್. ಶ್ರೀನಿವಾಸ ಮೂರ್ತಿ ಸರ್ ಬಗ್ಗೆ ಹೇಳಲೇಬೇಕು, ಯಾಕಂದ್ರೆ ಹಿರಿಯ ಕಲಾವಿದ್ರು ಅಂದ ಕೂಡ್ಲೆ ಒಂದು ಈ ರೀತಿ ಮಾತುಗಳು ಬಂದಿರುತ್ತೆ. ಬಟ್ ಸಿನಿಮಾದಲ್ಲಾದ್ರೂ ಬ್ರೇಕ್ ತಗೊಂಡು ಆಕ್ಟ್ ಮಾಡ್ತಾರೆ. ಮೈಸೂರು ದಸರಾದಲ್ಲಿ ನಾನೇ ನೋಡಿದ್ದೀನಿ ಸರ್, ನಾನು ನಿರೂಪಣೆ ಮಾಡೋ ಸಂದರ್ಭದಲ್ಲಿ ಬ್ರೇಕೇ ಇಲ್ದಿರೋ ಹಾಗೆ ಮೈಸೂರು ಒಡೆಯರ ಒಂದು ಸ್ಕಿಟ್ ಅನ್ನ ಸರ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ಪಾತ್ರ ಈಗ ಮಾತ್ರ ಅಲ್ಲ, ಮುಂದೆ ಆ ಭೋಜರಾಜ ಅಂತ ಹೇಳ್ದಲ್ಲಿಂದ ಇನ್ನು ಮುಂದೂ ಆ ಪಾತ್ರ ಹಾಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಅಷ್ಟು ಶಕ್ತಿ ಅವರಲ್ಲಿದೆ. ಸೊ ಆದ್ರಿಂದ ಅದೊಂದು ಮಾತು ನಾನು ಹೇಳಲೇಬೇಕಾಗಿತ್ತು. ಹಾಗೆ ರಂಗಾಯಣ ರಘು ಸರ್, ಮತ್ತೊಮ್ಮೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ಸೊ ಸಾಧು ಕೋಕಿಲ ಸರ್ ಕಾಯ್ತಿದ್ದಾರೆ ಸರ್ ಎಲ್ಲ ನಿಮ್ ಮಾತಿಗೆ. ಜೈ. ಹಲೋ, ಲೇಟ್ ಇದು ನಿಮ್ಮ ಮನವಿನೆಲ್ಲ ಲ್ಯಾಪಿಸ್ತೋ ಮನೆ. ಎಲ್ಲ ಮಾಧ್ಯಮದವರಿಗೆ, ಸ್ನೇಹಿತರಿಗೆ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್ನು, ಮೂರು
ಈ ಸಿನಿಮಾದಲ್ಲಿ ಓಪನಿಂಗಲ್ಲೇ 8 ಏನು ಪ್ರಯೋಜನ ಇಲ್ಲ. ಹೆಸರು ಮಾತ್ರ ಕೃಷ್ಣ. ಅದು ಇವತ್ತಿಗೂ ಗಣೇಶ್ ಅನ್ನೋ ಹೆಸರು ಹಂಗೆ ಉಳಿಸ್ಕೊಂಡ ಅಲ್ವಾ? ಅವರು ಮನೆಯವ್ರಿಗೆ ಮಾತ್ರ ಗಂಡ. ಸಿನಿಮಾದಲ್ಲಿ ಏನು ಪ್ರಯೋಜನ ಇಲ್ಲ. ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ, ಪ್ರತಿ ಸೀನಲ್ಲೂ ನಂದೊಂದು ಡೈಲಾಗ್ ಇದೆ, ಗುರು ನೋಡಮ್ಮ 8 ಜನ ಕೊಟ್ಟಿದ್ದೀವಿ, 2 ಸುಂದರವಾಗಿ ಹೀರೋಯಿನ್ ಕೊಟ್ಟಿದ್ದೀವಿ, ಚಚ್ಚಿ ಕೊಚ್ಚಿ ಕೆಳವಮ್ಮ ಅಂತ ಹೇಳ್ತಾ ಇರ್ತೀನಿ ನಾನು. ಇವರೆಲ್ಲ ಸಿನಿಮಾಲಿ ನಮ್ಮನ್ನು ಚಚ್ಚಿ ಕೆಡಕೊಂಡು ನಮ್ಮನ್ನು ಕೊಚ್ಚುತ್ತಾ ಇರ್ತಾರೆ, ನನ್ನ ಗಿರಿನ ಬಿಟ್ಟು. ಅವ್ರು ಬೇರೆದಕ್ಕೆ ಆ ಥರ ಹೋಗಲ್ಲ. ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶನ? ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೆ. ಅವ್ರಿಗೆ ಹೇಳಿದ್ರೆ ಈ ಮಾತು ಒಪ್ಕೋಬಹುದು. ಸರಿಯಾದ ಟೈಟ್ಲ್ ಹುಡುಕಿದ್ದಾರೆ ಸರ್ ನಿಮಗೆ, ಸೂಪರ್ ಟೈಟ್ಲು, ಸಖತ್ ಹುಡುಕೋರು. ಅವರು ಇದು ಕ್ಯಾರೆಕ್ಟ್ರಿಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು, ಆ ಕಾರ್ಟೂನ್ ಡ್ಯಾನ್ಸ್. ಈ ಸಿನಿಮಾ ನಿಜ ಹೇಳಬೇಕು ಅಂದರೆ ಒಂದು ದೊಡ್ಡ ಬಜೆಟಲ್ಲಿ ಆಗಿರೋಂಥ ಒಂದು ಒಳ್ಳೆಯ ಸಿನಿಮಾ. ನಮ್ಮ ಶ್ರೀನಿವಾಸ ರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿವರೆಗೂ. ಈ ಥರದ ಸಿನಿಮಾ ಕೈ ತೊಗೊಂಡಿರಲ್ಲ. ಇದು ಅವರು ತುಂಬಾ ಚಾಲೆಂಜಿಂಗ್ ಆಗಿ ತೊಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು. ಎಷ್ಟು ಜನ ಇದ್ದೀವಿ ಅಂದರೆ ಒಂಥರ ಇದು ನಮ್ಮ ಮಹೇಶ್ ಬಾಬು ಈ NTR ಅವ್ರ ಸಿನಿಮಾದಲ್ಲೆಲ್ಲೋ ತುಂಬ ಎವ್ವಿ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು, ಎಲ್ಲ ದೊಡ್ಡ ದೊಡ್ಡವರು. ಈಗ ಕಲಿಕೆ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ. ಆ ಥರ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ, ಅಲ್ಲ ಸರ್, ತುಂಬ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿರೋಂಥ ಒಂದು ಅದ್ಭುತವಾದ ಸಿನಿಮಾ. 2 ಹಾಡು ಕೇಳಿದ ತಕ್ಷಣವೇ ಗೊತ್ತಾಗುತ್ತೆ. ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರಾಗಿ ಮಾಡಿದ್ದಾರೆ ಸಾಂಗು. ಮೊದಲು ನಿಮ್ಮ ಡ್ಯಾನ್ಸ್ ಕೂಡ ಸಾಕಾಗಿತ್ತು. ಮಾಳವಿಕಾ ಅವರೇ ನಮಸ್ಕಾರ. ಬೊಗಸೆ ಗಣ್ಣಿನ ನಮ್ಮ ಮಾಳವಿಕಾ ಅವರು ಸೂಪರ್ ಆರ್ಟಿಸ್ಟ್. ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು ಕ್ಯಾರೆಕ್ಟರು ಏನು ಡೈಲಾಗ್ ಹೇಳ್ಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಜೊತೆಗೆ ನಮ್ಮನ್ನೆಲ್ಲ ಕೆಡುಕೊಳ್ಳೋಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ರಂಗಣ್ಣರವರು ಆಗಿ ನೀರಲ್ಲಿ ಬಿದ್ದು ಎದ್ದು ಹೊಟ್ಟೆ ಉಣ್ಣ ಆಗುವಂಥ ನಗು ಈ ಸಿನಿಮಾದಲ್ಲಿ. ನಂದು ರಂಗಾಯಣ ಸಾಧನೆ ಸಕ್ಕತ್ತಾಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಗಿರಿ, ಶ್ರೀನಿವಾಸ್ ಸರ್ ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು, ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕ್ಕೆ ಬರಬೇಕು ಅನ್ಸುತ್ತೆ. ಶಶಿಕುಮಾರ್ ಅವ್ರದ್ದು ಫುಲ್ ಎದಿ ಡ್ಯಾನ್ಸು, ಅವರು ಕೊಚ್ಚಿ ಅವ್ರು ಕೆಡುತ್ತಾ ಇದ್ರು. ಆಚೆ ಹೀರೋ ಪಕ್ಕದ ಸೈಡ್ ಹಾಕ್ಬಿಟ್ಟು ಅವರು ಫುಲ್ಲು ಕಾಲು ಆಡಿಸಿ ಆ ಥರ ಒಂದು ಅದ್ಭುತವಾದ ಡ್ಯಾನ್ಸು ಶಶಿಕುಮಾರ್ ಅವ್ರದ್ದು. ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಇದು ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನು ಹೇಳ್ತಾರೆ ಅಭಿಮಾನಿಗಳನ್ನ, ಚಿತ್ರಪ್ರೇಮಿಗಳನ್ನ ಕರ್ಕೊಂಬರುವಂಥ ಕೆಲಸ ಆಗಬೇಕು. ಯಾಕೆಂದರೆ ಈ ನಡುವೆ ಸ್ವಲ್ಪ ಶ್ರೀನಿವಾಸ್ ಸರ್ ಹೇಳ್ದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ. ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ. ಯಾಕೆಂದರೆ ಅಷ್ಟು ಬ್ರೈಟಾಗಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸಿನಿಮಾ. ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು, ಶೆಟ್ಟಿ ತಾನೆ ಫಸ್ಟ್ ಟೈಮ್ ಸೀರೆ ಉಟ್ಕೊಂಡ್ಬಂದವ್ರೆ. ಪಾಪ ಸೀರೆ ಹೊಡಕ್ಕೆ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಮಾಡರ್ನ್ ಡ್ರೆಸ್ಸಲ್ಲೇ ಬಂದ್ಬಿಡ್ಬೇಕಾಯ್ತು, ಈಸಿ ಇತ್ತು ನಿಮಗೆ. ಇಲ್ಲ ಚೆನ್ನಾಗಿ ಉಟ್ಕೊಂಡಿದ್ದೀರಾ, ಅದು ಸೀರೆನ ಇಲ್ಲ ಅದು ಫ್ರಾಕಾಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಮ್ಮ ಪ್ರಶಾಂತ್ ನಿರ್ಮಾಪಕರು ನಮಗೆಲ್ಲ ಸ್ಪಾಟಲ್ಲಿ ಅದ್ಯಾವುದೋ ನೈಲ್ ಪರ್ಚ್ ಅಂತ ಒಂದು ಮೀನು ಡಬ್ಬ ತಂದ್ಕೊಡೋರು. ನಮಗೆ ಹೆಸರು ಬಂದಿದ್ದು ನೈಲು ಪರ್ಚ್ ಅಂತ. ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆಯಂತೆ, ಅಲ್ಲಿರೋ ಮೀನೆಲ್ಲ ಹಿಡಿದು ಅದು ಈಸ್ಟ್ ಆಫ್ರಿಕಾದಲ್ಲಿ. ಬಟ್ ಮೀನು ಕೆಂಪಿಗಿತ್ತಲ್ಲ, ಕಪ್ಪಿಗಿರ್ಬೇಕಾಯ್ತಲ್ಲ, ಇಲ್ಲಲ್ಲ. ಸೊ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು. ಶ್ರೀನಿವಾಸ್ ಸರ್ 100% ನಾನು ಹೇಳ್ತೀನಿ, ಈ ಸಿನಿಮಾ ಗ್ಯಾರಂಟಿ ಹಿಟ್ ಆಗುತ್ತೆ. ಯಾಕೆಂದರೆ ಅಷ್ಟು ಗ್ಲಾಮರಸ್ ಆಗಿ ಈ ಸಿನಿಮಾ ತೆಗೆದಿದ್ದೀರ. ಎಲ್ರಿಗೂ ಒಳ್ಳೇದಾಗಲಿ, ಸಿನಿಮಾ ಹಿಟ್ ಆಗಲಿ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ವೆಶನ್ಸ್ ಏನಿಲ್ಲ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್.
ಕೊಚ್ಚಿ ಕೊಡವಾಕಿದ್ರು ಅಂತ. ಸೊ ಯಾವುದಾದ್ರೂ ಕೆಡವಾಕಿದ್ರು ಅಂತನಾ ಸರ್? ಯಾವುದಾದ್ರೂ ಕ್ಷೇತ್ರವನ್ನ ನಾವು ಭೂಮಿಗೆ ಹೋಲಿಸ್ತೀವಿ ಅಂದ್ರೆ ಅದು ರಂಗಭೂಮಿ. ಸೊ ರಂಗಭೂಮಿ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ರಂಗಾಯಣ ಸರ್. ರಂಗಾಯಣ ರಘು ಎಷ್ಟು ಪಾತ್ರಗಳನ್ನ, ಪ್ರಬುದ್ಧ ಪಾತ್ರಗಳನ್ನ ಮಾಡಿದ್ರು ಕೂಡ ಅವರು ಹೇಳೋದು ಒಂದೇ ಮಾತು, ರಂಗಾಯಣ ರಘು ರಂಗಾಯಣದ ಮಗು ಅಂತ ಹೇಳಿ. ಅದು ಅವರಿಗಿರುವಂತಹ ದೊಡ್ಡ ಗುಣ. ಸೊ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಗಳ ಮೂಲಕ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಸೆಂಟ್ರು ಅಲ್ಲ ಬಂದೆ. ಇನ್ನು ಸೆಂಟ್ರಾ? ಏನಪ್ಪ ನೀವು ನಮ್ಮ ಸೆಂಟ್ರ್ ಮಿಸ್ ಮಾಡ್ತೀರಲ್ಲಪ್ಪ, ನೀವು ಕನ್ಫ್ಯೂಸ್ ಮಾಡ್ಬಿಡ್ತೀರ. ಸ್ಟಾರ್ಟ್ ಮಾಡೋಣ ಸರ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ 3 ಸರಿ ಅದನ್ನು ನೆನಪಿಸ್ಕೊಂಡು ನನಗೆ ಗಣಪ ಫಸ್ಟ್ ಇದು ಕತೆ ಹೇಳಿದ್ದು ಕೃಷ್ಣಂ ಪ್ರಣಯ ಸಖಿ. ಚೆನ್ನಾಗಿದೆ ಗಣಪ ಅಂತಂದು. ಯಾರು ಡೈರೆಕ್ಟ್ರು? ಶ್ರೀನಿವಾಸ ರಾಜನ. ಇದೊಳ್ಳೆ ನಿನ್ನ ಕಡೆ ಅವ್ರೇನು ಮಾಡ್ತಾರೆ, ಅವ್ರಿಗೆ ಎಂತ ಲಾರಿಗಟ್ಲೆ ಬ್ಲಡ್ ಬೇಕು, ಇದೇನು ಗಣಪ ನಿನ್ನ ಕಡೆ ಏನು ಮಾಡ್ತಾರೆ ಅಂತ ಅಂದ್ರೆ. ಬಟ್ ಅವ್ರು ಸಂಪೂರ್ಣ ಲಾಜಿಕ್ಕು ಮತ್ತು ಮ್ಯಾಜಿಕ್ನ ಮಿಕ್ಸ್ ಮಾಡಿರುವಂಥ ಸಿನಿಮಾ ಶ್ರೀನಿವಾಸ ರಾಜು ಸರ್. ಭಾಳ ಎಲ್ಲದಕ್ಕಿಂತ ನಮಗೆ ಕತೆ ಜೊತೆ, ಯಾಕಂದರೆ ನಾವೆಲ್ಲರೂ ನಿಮ್ಮ ಜೊತೆ ಗಣಪ ಆಗ್ಬೋದು, ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ. ನಿಮಗೆ ಕತೆ ಅದು ದಂಡುಪಾಳ್ಯ, ಹೌದು ಸಾಧು ಸರ್ ಮಾಡಿದ್ದಾರೆ, ನಾವೆಲ್ಲ ಮಾಡಿರಲಿಲ್ಲ. ಆಗ ಹೌದಾ ಇಲ್ವ ಸರ್? ಮಾಡಿಲ್ವಾ? ಜಿಡ್ಡು ನೋಡಿದಾರ, ಬ್ಲಡ್ ನೋಡಿಲ್ಲ. ಹಂಗಾಗಿ ಕಥೆನ ನಮಗೆ ನಿಜವಾಗ್ಲೂ ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮಗೆ ತುಂಬ ಇಷ್ಟ ಆಗಿತ್ತು. ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು. ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ. ನಿಜವಾಗ್ಲೂ ಆ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಕಲಾವಿದ್ರಿಗೆ ಸಾಲಿಲ್ಲ. ಆ ಕಲ್ಯಾಣಿ ನೋಡಿದ್ರು ಕಲಾವಿದ್ರು ಸುತ್ತ. ಇದೆಲ್ಲಿ ಹುಡುಕ್ ನೀವು ಹಿಂಗೆ ಬಂದ್ರಿ ಸರ್ ಅಂತಂದ್ವಿ. ಇಲ್ಲ, ಇಲ್ಲಿ ನಮಗೆ ತೊಂದರೆ ಕೊಡಬಾರ್ದು ಅಂತ ಬಂದರೆ ಅವತ್ತು ನಮಗೆ ಮಳೆ ಬಂದು ಏನೇನೋ ಆಯಿತು, ವರ್ಕ್ ಆಗಲಿಲ್ಲ, ಶೂಟಿಂಗ್ ಆಗಲಿಲ್ಲ. ಅವ್ರು ಟೆನ್ಷನ್ನೇ ಇಲ್ಲ ಅವ್ರಿಗೆ. ನಾಳೆ ಮಾಡೋಣ ಬಿಡಿ ಸರ್, ನಾಡಿದ್ದು ಸಾಧು ಬರಲ್ವಾ, ಪರವಾಗಿಲ್ಲ ಸರ್, ಹಿಂಗಿದ್ರು. ನಮ್ಗಿದೇನಿದು ಇವ್ರ ಕತೆ ಗಣಪಂತೂ ಗಣಪ. ಆಹಾ, ನನಗಿದ್ದು ಈ ಥರ ಡೈರೆಕ್ಟರ್ ಇರ್ಬೇಕಪ್ಪ, ನಾನು ಯಾವ ಲೆವೆಲ್ಗೆ ಬೇಕಾದ್ರೆ ಎಷ್ಟು ಡೆಪ್ತ್ಗೆ ಬೇಕಾದ್ರೆ ಹೋಗ್ತೀನಿ ಅಂತ. ಆರ್ಟಿಸ್ಟ್ಗೂ ಟೆನ್ಷನ್ ಕೊಡ್ತಿರ್ಲಿಲ್ಲ, ಪ್ರೊಡಕ್ಷನ್ ಅವ್ರಿಗೂ ಕೊಡ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಂದು ರೋಲ್ ಇದರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತೆ ಗಣಪನ ಜೊತೆ ಸಿಕ್ಕಾಪಡಿಸಾಯ್ತು. ಎಂತ ಪರಂದುಂಡು ಎಂದು ಪಾಳಂದು ಮಾಳವಿಗಿಂದುಂಡು ಎಂತ ಪೂರೆಲ್ಲ ಅವರದುಂಡು ಉಂಡು, ಅವರದು ನಮ್ಮದುಂಡು, ಸೀನೆಲ್ಲ ಅವರುಂಡು ಬಂಡುಂಡು. ಅವರುಂಡು ಸೀನ್ ಜಾಸ್ತಿ ಉಂಟು, ಅವರುಂಡು ಅಲ್ಲ, ಚಂದ ಮಾಡುಂಡು, ಅವರುಂಡು, ಒಳ್ಳೆ ನಟೆ ಉಂಡು, ಚೆನ್ನಾಗಿ ಮಾಡಿದ್ರು, ನಿಜವಾಗ್ಲೂ ಗುಡ್. ಆಮೇಲಿಂದ ನಮ್ಮ ಶೆಟ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ನಮಗೆಲ್ಲ ಹೇಳ್ಕೊಟ್ರು. ಇಂಚಿನ ಅದನ್ನ ಇವಾಗ ಹೆಂಚಡ ಎಲ್ಲ ಜನ ಮಾಡ ಹೊಂಡ. ಹಾಗಾಗಿ ಮತ್ತು ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು, ಇದು ಅವ್ರ ಮೊದಲ ಸಿನಿಮಾ ಅಂತ ಕಾಣುತ್ತೆ. ಎರಡನೇದ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಒಂದು ರೀತಿ ಅದೇ ಹೇಳಿದ್ವಲ್ಲ, ಇಡೀ ಕನ್ನಡ ಕಲಾವಿದರು ಎಲ್ಲರನ್ನೂ ಅಂತ ಮತ್ತೊಂದು ಸರಿ ನೋಡಂಗಾಯ್ತು. ಅವರೆಲ್ಲರನ್ನೂ ಹಾಕ್ಕೊಂಡು ಮಾಡಿದ್ದು ನಮಗೆಲ್ಲರನ್ನೂ ಒಂಥರ ಹಳೆ ಥರದ ಸಿನಿಮಾನೂ ಅಷ್ಟೇ, ಆ ಥರದ ಸಿನಿಮಾ ಆಗೋಯ್ತು. ಮತ್ತು ಹೊಸ ಥರದಲ್ಲಿ ಒಂದು ಕಂಟೆಂಟ್ ಸಿನಿಮಾ ಥರದ್ದು, ಲಾಜಿಕ್ಕು ಹೌದು, ಮ್ಯಾಜಿಕ್ ಹೌದು, ಇವೆಲ್ಲ ಮಿಕ್ಸ್ ಮಾಡಿದಂಥ ಸಿನಿಮಾ ಶ್ರೀನಿವಾಸ ರಾಜ್ ಅವರು ಸರ್. ನಮಗೂ ಸೇರಿಸ್ಕೊಂಡು ಮತ್ತು ಗಣಪತಿಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತೋಗಿ ರಿಮೇಕ್ ಮಾಡ್ತಂಥ ಕಾಲದಲ್ಲಿ ಆವಾಗ ಮತ್ತೆ ಮಕ್ಕಳು ಮುದುಕರು ಎಲ್ಲರನ್ನೂ ಸೇರಿಸಿ ಕರ್ಕೊಂಬಂದು ಮಾಡಿದಂಥ ಸಿನಿಮಾ ಮುಂಗಾರು ಮಳೆ. ಅವಾಗೆಲ್ಲ ಮತ್ತು ಫ್ಯಾಮಿಲಿ ಜನ ಬರೋಕ್ಕೆ ಶುರು ಮಾಡಿದ್ರು. ಇದು ನಿಜವಾಗ್ಲೂ ಹಂಗೆ ನಗಿಸುವಂಥ ಸಿನಿಮಾ ಇದು. ಆ ಥರದೊಂದು ಸಿನಿಮಾ ಮತ್ತೆ ನಮ್ಮ ಗಣಪ ಅವ್ರ ಜೊತೆ ಈ ತಂಡವಾಗಿ ನಾವೆಲ್ಲ ಮಾಡಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಹಾರೈಕೆ, ಪ್ರೋತ್ಸಾಹ, ಸಹಾನುಭೂತಿ, ಮತ್ತೀಗೇನೋ ಒಂದು ರೋಗ ಇದೆಯಲ್ಲ ನಮಗೆ ಬರ್ತಾ ಇಲ್ಲ ಅಂತ, ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದು ಒಳ್ಳೆ ಮಂತ್ರಿಸ್ಕೊಂಡು ಬಂದಿದ್ದೀವಿ. ಕೊಳ್ಳೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬರಲಿ, ನಿಮ್ಮ ಜೊತೆ ನಿಮ್ಮನ್ನು ಕಳಿಸ್ತೀನಿ ಅದಕ್ಕೆ ಅದು ಮತ್ತೆ ಜನರೆಲ್ಲ ಬಂದು ಇದನ್ನ ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಕೃಷ್ಣಂ ಪ್ರಣಯ ಸಖಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗಿರಲಿ ಅಂತ ಹೇಳ್ತಾ, ಈ ಚಿತ್ರಕ್ಕೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಭಾಳ ಥ್ಯಾಂಕ್ ಯು.
ಗಣಪ, ಸೊ ಆಲ್ ದ ಬೆಸ್ಟ್. ಕೃಷ್ಣಂ ಪ್ರಣಯ ಸಖಿ. ಥ್ಯಾಂಕ್ ಯು ವೆರಿ ಮಚ್. ಏನು ಎಂದ ಧನ್ಯವಾದಗಳು. ಅಲ್ಲ, ಇನ್ನು ಮಾಳವಿಕೆ ಅವರು ಎಂತ ಮರದಂಡ ಮಾಳವಿ ಅವ್ರಿಗೆ ಹೇಳಿದ್ರ ಅಂದಲ್ಲ, ತೊಂದರೆ ಇಲ್ಲ, ಮುಂದೆ ಇಲ್ಲ. ಧನ್ಯವಾದಗಳು. ಸಿನಿಮಾ ಜಗತ್ತಿನಲ್ಲಿ ಇಲ್ಲಿ ಲಾಗ್ ಇನ್ ಲಾಗ್ ಔಟ್ ಇದು ಯಾವುದೂ ಇರೋದಿಲ್ಲ. ಇಲ್ಲಿರೋದು ಒಂದೇ ಛಲ. ಏನೇ ಅಡೆತಡೆ ಬಂದರೂ ಕೂಡ ಸಿನಿಮಾ ಕಂಪ್ಲೀಟ್ ಮಾಡಲೇಬೇಕು ಅನ್ನುವಂತಹ ಒಂದು ಕನಸು. ಈ ಕನಸಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾವಾಗಲೂ ಕನಸಿದ್ರೆ ಸಾಕಾಗೋದಿಲ್ಲ, ಕನಸಿಗೆ ಸರಿಯಾಗಿ ಕಾಸು ಕೂಡ ಬೇಕಾಗುತ್ತೆ ಅಂತ. ಸೊ ಕಾಸು ಅಂತ ಹೇಳಿದ ಕೂಡಲೇ ಇಲ್ಲಿ ತ್ರಿಶೂಲ್ ಪ್ರೊಡಕ್ಷನ್ಸ್ ಅವರ ಪ್ರೊಡ್ಯೂಸರ್ ಅವರ ಮಗಳು ಬಂದಿದ್ದಾರೆ ಆ್ಯಕ್ಚುಲಿ. ಸೊ ಪ್ರೇರಣಾ ಪ್ರಶಾಂತ್ ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ಈ ಚಿತ್ರದ ನಿರ್ಮಾಪಕರು ಪ್ರಶಾಂತ್ ಜಿ ರುದ್ರಪ್ಪ, ಅವರಿಗೊಂದು ಜೋರಾದ ಚಪ್ಪಾಳೆಗಳನ್ನ ನೀಡಬೇಕು. ಯಾಕಂದ್ರೆ ಇಷ್ಟು ದೊಡ್ಡ ಕಾಸ್ಟಿಂಗ್ ಅನ್ನ ಇಟ್ಕೊಂಡು ಕನ್ನಡಿಗರಿಗೆ ಒಂದು ಒಳ್ಳೆಯ ಸಿನಿಮಾವನ್ನ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಇದೆಯಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಪ್ಲೀಸ್ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಅಪ್ಪ ಬದಲಿಗೆ ನಾನು ಬಂದಿದ್ದೀನಿ ಇವತ್ತು. ಸೊ ಕೃಷ್ಣಂ ಪ್ರಣಯ ಸಖಿ 2ನೇ ಮೂವಿ ಡೈರೆಕ್ಟರ್ ಜೊತೆಗೆ. ಕೋವಿಡ್ ಆದಮೇಲೆ ನಮಗೆ ಎಷ್ಟೊಂದು ಓಕೆ, ಕೋವಿಡ್ ಆದಮೇಲೆ ನಮಗೆ ಅಷ್ಟೊಂದು ಮೂವೀಸ್ ಬಂದಿಲ್ಲ, ಏನು ಫ್ಯಾಮಿಲಿ ಮೂವೀಸ್. ದಟ್ಸ್ ವಾಟ್ ಮೈ ಡ್ಯಾಡ್ ಕೀಪ್ ಸೇಯಿಂಗ್. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮೀಡಿಯಾಗೆ ದಟ್ ದೇ ಪ್ರಮೋಟ್ ದ ಮೂವಿ ಆ್ಯಂಡ್ ಎವ್ರಿ ಒನ್ ಕಮ್ಸ್ ಇನ್ ಟು ದ ಥಿಯೇಟರ್ಸ್ ಆ್ಯಂಡ್ ದೇ ಪ್ರಮೋಟ್ ದ ಮೂವಿ ಆ್ಯಂಡ್ ಆ್ಯಕ್ಚುಲಿ ವಾಚ್ ದ ಮೂವಿ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಎಲ್ಲ ಮಾತಾಡಿದಾಗ ಕೇಳ್ಪಟ್ಟಿದ್ದು ಒಂದೇ ಒಂದು ಮಾತು, ಡೈರೆಕ್ಟರ್ ಅಂದ ಕೂಡಲೇ ದಂಡುಪಾಳ್ಯ ಮಾಡಿದವರು ಹಂಗೆ ಹಿಂಗೆ ಅಂತ. ಎಸ್ ದಂಡುಪಾಳ್ಯ ಮಾಡಿದ್ದಾರೆ, ಇದು ಹಂಗೆ ಇರುತ್ತೆ. ಬಟ್ ನಿರ್ದೇಶಕರಿಗಿರುವ ತಾಕತ್ತೇ ಹಾಗೆ. ದಂಡುಪಾಳ್ಯದಂಥ ಚಿತ್ರವನ್ನ ಕೊಟ್ಟಂಥ ನಿರ್ದೇಶಕರಿಗೆ ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಸಿನಿಮಾವನ್ನ ಕೊಡೋದಕ್ಕೂ ಕೂಡ ಶಕ್ತಿ ಇರುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಿಲ್ತಾರೆ ನಮ್ಮ ನಿರ್ದೇಶಕರು. ಸೊ ಹಾಗಾಗಿ ಸರ್ ದಯವಿಟ್ಟು ಬನ್ನಿ. ಗಣೇಶ್ ಸರ್ ಬರಬೇಕು ಅಂತ ಅವ್ರ ರಿಕ್ವೆಸ್ಟು. ಸರ್ ನೀವು ಮಾತಾಡಿದ್ರೆ ದೇ ಆಲ್ ಆರ್ ವೇಟಿಂಗ್ ನಿಮ್ಗಂತ ಅಂತ. ಸರ್ ಜುಗಲ್ ಬಂದಿಲ್ಲ, ಯಾರನ್ನ ಕರೀಲಿ ಸರ್? ಹೈಯೆಸ್ಟ್ ವೋಟ್ ಸರ್ ನಿಮಗೆ, ಬನ್ನಿ. ಎಸ್ ಪ್ಲೀಸ್. ತೀಸ್ಕೊಂಡಿ ಸರ್. ಚಲೋ, ಥ್ಯಾಂಕ್ಸ್ ಸರ್. ಆ ಗೆರೆ ಮಾತ್ರ ಇವತ್ತಿಗೂ ನಾನು ನೆನೆಸ್ಕೊಂತೀನಿ ಸರ್. ಗೆರೆ ದಟ್ ನೀವು ಬರಲ್ಲ. ಅದು ಬೇಡ ಬಿಡಿ ಸರ್, ಅದು ಪಬ್ಲಿಕ್ ಡೊಮೇನಲ್ಲಿ ಮಾತಾಡಲೇಬಾರ್ದು. ಸೊ ಫಸ್ಟ್ ವೆಲ್ಕಮ್ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್. ಇದು ವೆಂಕಟೇಶ್ ಪಿ ಆರ್ ಸರ್ಗೆ ಹೇಳಿದೆ, ಐ ವಾಂಟ್ ಟು ಸಿ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಒಂದು ಚಿಟ್ ಚಾಟ್ ಅಂತ. ಫಸ್ಟ್ ನಾಟ್ ಆ್ಯಸ್ ಎ ಪ್ರೆಸ್ ಮೀಟ್ ಅಂತ ಕರೆದಿಲ್ಲ. ಯೂಶಲಿ ವಿ ಆಲ್ ಕಾಲ್ ಎಸ್ ಎ ಪ್ರೆಸ್ ಮೀಟ್. ಪ್ಲೀಸ್ ಕನ್ಸಿಡರ್ ಓನ್ಲಿ ಚಿಟ್ ಚಾಟ್, ಜಸ್ಟ್ ಗೆಟ್ ಟುಗೆದರ್ ಅನ್ನೋ ಥರ ಮಾತಾಡಿದ್ದೀನಿ. ಐ ಕಾಲ್ಡ್ ಹಿಮ್. ಆ್ಯಂಡ್ ಸಾರಿ, ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾ ಮಾಡೋದಕ್ಕೂ ಮುಂಚೆ ಇಟ್ಸ್ ದ ಫಸ್ಟ್ ಟೈಮ್ ವಾಂಟ್ ಟು ರಿವೀಲ್ ಇನ್ ದ ಪ್ರೆಸ್. ಐ ರೋಟ್ ಒನ್ ಮೋರ್ ಸ್ಟೋರಿ, ಇವನ್ ಮೈಸೆಲ್ಫ್ ಅಂಡ್ ಪ್ರಶಾಂತ್. ಆ ಸ್ಟೋರಿ ಎಲ್ಲ ಬರೆದ ಮೇಲೆ ಐ ಫೀಲ್ ದಟ್ ಐ ಕಾಂಟ್ ಹ್ಯಾಂಡಲ್ ದ ಸ್ಕ್ರಿಪ್ಟ್ ಆ್ಯಂಡ್ ಐ ಕೆಪ್ ದಟ್. ಆ ಟೈಮಲ್ಲಿ ವೆನ್ ವಿ ಆರ್ ಡಿಸ್ಕಸಿಂಗ್ ಪ್ರಶಾಂತ್, ವೈ ಡೋಂಟ್ ಒಂದು ಫ್ಯಾಮಿಲಿ ಸಿನಿಮಾ, ಬಿಕಾಸ್ ನಾವು ಪ್ರೇರಣಾ ಸೈಡ್ ಅದು ಮೈಂಡಲ್ಲಿ ಇತ್ತು. ಆ ಕೋವಿಡ್ ನಂತರ ಒಂದು ತುಂಬ ಐ ಮೀನ್ ಎಲ್ಲ ಕೋವಿಡ್ ಡೆತ್ಸ್, ಹೋಲ್ ವರ್ಲ್ಡ್ ಇಸ್ ಇನ್ ಅ ಟ್ರಾಮಾ, ಪೇಯ್ನ್, ಅದೇ ಎವ್ರಿವೇರ್. ಅಪಾರ್ಟ್ ಫ್ರಮ್ ದ್ಯಾಟ್ ಇತ್ತೀಚಿನ ಒಂದು ಲಾಸ್ಟ್ ತ್ರೀ ಇಯರ್ಸಲ್ಲಿ ವಿ ಆರ್ ನಾಟ್ ಏಬಲ್ ಟು ಟೇಕ್ ದ ಕ್ರೈಮ್ ಮೋರ್. ವಿ ಆರ್ ವಾಚಿಂಗ್ ಇವನ್ ಐ ಮೇಡ್ ಎ ಡಿಕೇಡ್ ಬ್ಯಾಕ್ ಮೈ ಮೂವಿ. ಅಷ್ಟೊಂದು ಕ್ರೈಮು, ಅದು ಇಟ್ ಇಸ್ ನಾಟ್ ರೈಟ್ ಟೈಮ್ ಅನಿಸಿದೆ. ಅಂಥ ಟೈಮಲ್ಲಿ ಒಂದು ಫೀಲ್ ಗುಡ್ ಲವ್ ಸ್ಟೋರಿ ಖಂಡಿತ ಮಾಡಬೇಕನ್ನೋದಕ್ಕೆ ಫಸ್ಟ್ I should say thanks to Prashant, because immediately, yes, this is, in fact, I'm thinking that, why don't we go ಅನ್ನೋದು. ಫಸ್ಟ್ he said not. ದೆನ್ ಎಂಥ ಸಿನಿಮಾ ಅನ್ನೋದಾದರೆ ಈ ಫ್ಯಾಮಿಲಿ ಸಿನಿಮಾಗಂದರೆ
brand ambassador is Ganesh sir. But Ganesh sir ge first I'm a very bad narrator. Adu Ganesh sir ge gottu because I can't narrate the whole story. On the point itkondu eno ಮಾಡ್ತೀನಿ. But ಅವನ್ನ ಅಪ್ರೋಚ್ ಮಾಡೋದಕ್ಕೆ ನಂಗೆ ಒಂಚೂರು ಬಿಕಾಸ್ ಐ ನೋ ಹೌ ವಿ ರಿಸೀವ್ ಇಂಥ ಸಬ್ಜೆಕ್ಟ್ ಬಿಕಾಸ್ ಲವ್ ಸ್ಟೋರಿ is meant for that ಅಂತ. But I narrated somehow. I don't know what I narrated. He accepted. Accept ಮಾಡಿದ ಮೇಲೆ whole cinema ನಾನು whole world, I mean through you, I should major two persons ಏನಂದ್ರೆ without these two guys ಆಗಿಲ್ಲ ಅಂದ್ರೆ one is Prashant, second is Ganesh, vice versa. ಇವರಿಬ್ಬರೇ ಆಕ್ಚುಲಿ ಮೇಜರ್ ಪಿಲ್ಲರ್ಸ್ ಫಾರ್ ದಿಸ್ ಫಿಲಮ್ ಬಿಕಾಸ್ ಇವ್ರು ಇಲ್ಲ ಅಂದ್ರೆ ಆಗಲ್ಲ ಅನ್ನೋದು ಎಸ್ ಐ ಕ್ಯಾನ್ ಸಿ ದಟ್. ಅಂಡ್ ಗಣೇಶ್ ಸರ್ ಐ ವಾಚ್ ಆಲ್ಮೋಸ್ಟ್ ಹಿಸ್ ಫಿಲಮ್ಸ್, ಬಟ್ ಈ ಸಿನಿಮಾ ವೆನ್ ಐ ಆಮ್ ಡೂಯಿಂಗ್ ಅವ್ರ ಕಾಂಟ್ರಿಬ್ಯೂಷನ್ ಆಗಲಿ ಅವ್ರ ಇನ್ವಾಲ್ವ್ಮೆಂಟ್ ಆಗಲಿ ದ ಆಕ್ಟರ್ ಅಂಡ್ ಹೀರೋ ದ ವೇ ಇನ್ವಾಲ್ವ್ಸ್ ಅಂಡ್ ಎವ್ರಿ ಮೂಮೆಂಟ್ ಅಲ್ಲಿ ಐ ಗಾಟ್ ಶಾಕ್ಡ್ ಆಕ್ಚುಲಿ ಬಿಕಾಸ್ ನನ್ನ ರೈಟಿಂಗ್ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿದ್ದು ಹೀರೋ ಕಥಾನಾಯಕ ಸಿನಿಮಾ ಹಂಗಿದ್ರೆ ವಾಟ್ ಡೈರೆಕ್ಟರ್ಸ್ ಕ್ಯಾನ್ ಡೂ ಅನ್ನೋದು ಸಾಧು ಸರ್ ಅವರೆಲ್ಲ ಹೇಳ್ತಾರೆ ಬಿಕಾಸ್ ಆಫ್ ಐ ಡಿಡ್ ಆನ್ ಬೇಸಿಕ್ ವರ್ಕ್ ಬಟ್ ಈ ಸಿನಿಮಾ ಹೋಲ್ ಆರ್ಟಿಸ್ಟ್. ಅಂಡ್ ಸೆಕೆಂಡ್ ಥಿಂಗ್ ಮಾಲ್ವಿಕಾ ನಾಯರ್. ವೆರಿ ಫಸ್ಟ್ ಥಿಂಗ್ ಐ ಓನ್ಲಿ ಸೆಡ್ ಒನ್ ನೇಮ್ and she every time she's saying that she has a lot of people around and she's a lot of things there and complete narration. But unfortunately Nanatra I don't have any complete narration. Adukke she took time and wait for her almost a month ansute a month and all the way she flew from Hyderabad and she listened whole narration. So almost first narration, second narration avrige I think I almost gave narration. So like that every stage alli like Sadhu sir character agli Rangan Raghu sir character Raghu everyone keep on know istondu material ide anna ansiddu in a process of developing alli. This is the Krishnam Pranayasaki as everybody nama team ella nanu Dandubalya the crime and aa time ge in fact I made all kind of movies Nannavanu and Basavana what you made this thing ಒಂದು ಸಿನಿಮಾ ರೀಚ್ ಆಗಿಲ್ಲ ಅಂದ ಕೂಡಲೇ ಇಟ್ ವಿಲ್ ಬಿ ಫೇಡ್ ಔಟ್ ಬಟ್ ರೀಚಬಿಲಿಟಿ ಆಗೋ ಸಿನಿಮಾ ಮಾತ್ರ ಗೊತ್ತಿರುತ್ತೆ. ವೆನ್ ಐ ಮೇಡ್ ಸಾಧು ಸಾಧು ಕಥೆ ಚಿತ್ರಕಥೆ ನಿರ್ದೇಶನ ಪುಟ್ಟನ್ನ ವೆನ್ ಈ ಆಕ್ಟೆಡ್ ಎಲ್ಲ ಟೈಪ್ ಆಫ್ ಸಿನಿಮಾಸ್ ಐ ಡಿಡ್ ಬಟ್ ಓನ್ಲಿ ಬ್ರ್ಯಾಂಡ್ ದಟ್ ಮೂವಿ ಸ್ಟಿಲ್ ಇಟ್ ಈಸ್ ಕ್ಯಾರಿಂಗ್ ಮೀ. ಅದನ್ನೇ ಐ ವಾಂಟ್ ಟು ಇದು ಓವರ್ಕಮ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ ಇಂದ ದಿಸ್ ಸಿನಿಮಾ ಇಟ್ಸ್ ಹ್ಯಾಪೆಂಡ್. ಆ್ಯಂಡ್ ಮ್ಯೂಸಿಕ್ ಅರ್ಜುನ್ ಜನ್ಯ ಒಂದು ಸಿನಿಮಾದಲ್ಲಿ ಓನ್ಲಿ 2 songs ಮಾತ್ರ ಕೇಳಿದ್ರ. ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ 5 more numbers. ಒಂದು ಆಲ್ಬಮ್ ಅಲ್ಲಿ ನಿಜವಾಗ್ಲೂ ವಿ ಥಿಂಕ್ ದಟ್ ಒಂದು 3 songs 4 songs ಬಂದ್ರೆ ಇಟ್ಸ್ ಅ ಬಿಗ್ ಥಿಂಗ್ ಬಟ್ ನಮಗೆ ಆಲ್ 6 numbers ಆರ್ ಗುಡ್. ಸೊ ಒಂದು ಸಿನಿಮಾ ಮ್ಯೂಸಿಕಲ್ಲಿ ಹಿಟ್ ಆದರೆ ಇಟ್ ಈಸ್ 50% ಆಫ್ ಸಕ್ಸಸ್. ದಟ್ ನಾವು ವಿ ಆರ್ ಎಂಜಾಯಿಂಗ್ ದ ಬಿಕಾಸ್ 2 numbers ನೋಡಿದ್ದೀರಾ ನೀವು. ದಟ್ಸ್ ವಾಟ್ ಈ ಸ್ಟೇಜ್ ಆ್ಯಂಡ್ ಆಲ್ 4 numbers ಆರ್ ಗುಡ್. ಆ್ಯಂಡ್ ಸಿನಿಮಾ it's a family oriented cinema what I planned because cinema jana barta illa is a concept illa. This is a completely family cinema. Please do watch, you'll enjoy the movie. That's all. Next Ganesh sir band matadtare. Yeah, I want to be here only, that's the reason. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮದವ್ರಿಗೂ. ಬಿಕಾಸ್ ಸಾರಿ ಬಿಕಾಸ್ ನಾನು ಎದಕ್ಕೆ ಕರೆಸಿದ್ದೇನೆ ಬಿಕಾಸ್ ಐ ಆಮ್ ನಾಟ್ ಎ ಗುಡ್ ಸ್ಪೀಕರ್ ಆನ್ ಸ್ಟೇಜ್, ಅದಕ್ಕೆ. ಸೊ ನನ್ನನ್ನು ಟ್ರಾನ್ಸ್ಲೇಟ್ ಮಾಡಕ್ಕೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಆರ್ ಚಿಟ್ ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಬಹಳ ಖುಷಿ ಕೊಟ್ಟಿದೆ. ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ, ನಮ್ಮ ಪಾಡಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ, ಹೋಗ್ಬಿಡ್ತೀವಿ, ಈ ತರ. ನನಗೆ ಇದು ನಾನು ಕರಿಯರಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು, ಒಂದು ನಗು ಇರ್ತಿತ್ತು, ಪ್ರಶ್ನೆಗಳಿರ್ತಿತ್ತು. ಇದೆಲ್ಲ ಆದ್ಮೇಲೆ ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು ಅದ್ರ ಜೊತೆಲೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ. ಅದೆಲ್ಲ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ. ಈ ನಡುವೆ ಏನಾಗಿದೆ ಅಂದ್ರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ, ಪಬ್ಲಿಕ್ ಅಲ್ಲಿ ಮಾಡ್ತೀವಿ,
ಪಬ್ಲಿಕ್ ಅಲ್ಲಿ ನೀವು ಅಲ್ಲಿರ್ತೀವಿ, ನಾವು ಈ ಕಡೆ ಇರ್ತೀವಿ, ನಾವು ಬಂದ್ ಮಾತಾಡಕ್ಕಾಗಲ್ಲ. ನಮ್ಗೊಂಥರ ಅನ್ಸ್ತಾ ಇರುತ್ತೆ ನನಗೆ ಪರ್ಸನಲಿ. ಈ ತರ ಒಂದು ಪ್ರೆಸ್ ಮೀಟ್ ಮಾಡ್ಬೇಕು ಅನ್ನೋದು, 2 ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿಲ್ಲ, ಒಂದು ಗೆಟ್ ಟುಗೆದರ್ ಮಾಡೋಣ, ಮೋರ್ ದೆನ್ ಪ್ರೆಸ್ ಮೀಟ್. 2 ಸಾಂಗ್ ಚೆನ್ನಾಗಾಗಿದೆ, ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್, ಒಂದು ಎಲ್ರು ಸೇರಿ ಕೂತ್ಕೊಂಡು ಮಾತಾಡೋ ತರ ಒಂದು ವಾತಾವರಣ ಆಗ್ಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ನಮ್ಮ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ. ಸೊ ನೀವೆಲ್ಲ ಬಂದಿದ್ರಿ, ಥ್ಯಾಂಕ್ ಯು, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟರ್ ರಾಜು ಸರ್. ಅದರಲ್ಲೂ ಅವ್ರು ಹೇಳದಂತಹ ನರೇಷನ್ ನ ಪ್ರೀ ಕ್ಲೈಮ್ಯಾಕ್ಸ್ ನನ್ನನ್ನು ಬಹಳ ಅಟ್ರಾಕ್ಟ್ ಮಾಡ್ತು. ಈ ತರನು ಹೇಳ್ಬೋದಲ್ಲ ಈ ಕಥೆನ, ಎಲ್ಲಾ ಸೀರಿಯಸ್ ಆಗಿ ಅಲ್ಲ, ಇದನ್ನು ಫನ್ನಿ ವೇ ಅಲ್ಲೂ ಹೇಳ್ಬೋದು ಅಂತ ಹೇಳ್ದಂತ. ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸರಾಜ್ ಅವ್ರ ಕಥೆ ಹೇಳ್ತಾರೆ ಅಂದ್ರು. ನನ್ನ ತಲೆಯಲ್ಲಿ ಏನು ಅಂದ್ರೆ, ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು, ಮೋಸ್ಟ್ಲಿ ಇವ್ರು ನಮ್ ಇಮೇಜ್ ಚೇಂಜ್ ಮಾಡಕ್ ಬರ್ತಿದ್ದಾರೆ ಅಂತ ನನ್ನ ತಲೆಯಲ್ಲಿ. ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ, ಬೇರೆ ತರದೇನೋ ತಂದಿರ್ತಾರೆ, ಥ್ರಿಲ್ಲರ್ ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್. ಸೊ ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೊಕ್ಕಿಲ್ ಅವರು ಬರ್ತಾರೆ, ಇದು ಬರ್ತಾರೆ, ಅದು ಬರ್ತಾರೆ, ಎಲ್ಲ ಆಯ್ತು. ಅದಾದ್ಮೇಲೆ ಸರ್ 8 ಜನ ಹುಡುಗಿರು ಬರ್ತಾರೆ ಅಂದ್ರು. ಮೋಸ್ಟ್ಲಿ ಮರ್ಡರ್ ಮಾಡಿಸ್ಬೋದಾ ಇವ್ರು ನನ್ನ ಕೈಯಲ್ಲಿ. ಬ್ಯೂಟಿಫುಲ್ 8 ಜನ ಹುಡುಗಿರು ಬರ್ತಾರೆ ಸರ್, ಸಾಂಗು ಸರ್ ಅಂದ್ರು. ಅಲ್ಲೇ ಕರ್ಕೊಂಡು ಹೋಗ್ತಿದಾರಲ್ಲ, ತಿರ್ಗಾ ಬೇರೆಯವರೆಲ್ಲ 1 ಹುಡುಗಿ 2 ಹುಡುಗಿ ಜೊತೆ ಡ್ಯಾನ್ಸ್ ಮಾಡ್ತಾರೆ, ಇವ್ರು ಅಷ್ಟಕ್ಕನ್ನೇ ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಕೇಳ್ದೆ ಅಯ್ಯೋ ಲವ್ ಸ್ಟೋರಿ ಏನ್ ಮಾಡೋದು ಅಂತ ಆ ಸಾಂಗ್ ನರೇಷನ್ ನಡಿಬೇಕಾದ್ರೆ ಹೋಗ್ತಾ ಆಫ್ಟರ್ ಒಂದು ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ, ಸಿನಿಮಾದ ಒಂದು 12ನೇ ನಿಮಿಷ 15ನೇ ನಿಮಿಷ ಆದ್ಮೇಲೆ ಒಂದು ಟರ್ನ್ ತಗೊಳುತ್ತೆ ಸಿನಿಮಾ. ಅಲ್ಲಿ ನಮ್ಮ ಡೈರೆಕ್ಟರ್ ಕಾಣಿಸ್ತಾರೆ. ಅಂದ್ರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇ ಅಲ್ಲಿ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್. ನನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನಿಜ ಹೇಳ್ತೀನಿ, ನಾನು ನಿಮ್ಗೆ ಗೊತ್ತು ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜ್ ಅವರು. ಅವ್ರು ಹೇಳ್ತಾರೆ ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ಅಂತ. ನಾನು ಹೇಳಿದೆ ಸರ್ ವರ್ಷಕ್ಕೊಂದು ತಕೊಂಬಿಡಿ ಸರ್ ಅಂತ. ವರ್ಷಕ್ಕೊಂದು ತಕೊಂಬಿಡಿ ಸರ್. ಬಿಕಾಸ್ ನನ್ಗೆ ಎಷ್ಟು ಕಂಫರ್ಟಬಲ್ ಆಯ್ತು ಅಂದ್ರೆ ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಗೂ ಹ್ಯಾಟ್ಸ್ ಆಫ್ ಅಪ್ಪ. ಅವರು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು, ಬಂದ್ರು, ಎಲ್ಲ ನೋಡಿದ್ರು, ಹೀಗೆಲ್ಲ ನೋಡಿದ್ರು. ನಾವೊಂದು 600-700 ಜನ ಇದ್ದೀವಿ ಸರ್, ಡ್ಯಾನ್ಸರ್ಸ್ ಅವರು ಇವರೆಲ್ಲ ಸೇರಿ ಕನಕಪುರ ರೋಡ್ ಹತ್ರ ಒಂದು ರೆಸಾರ್ಟ್ ಅಲ್ಲಿ ಶೂಟ್ ಮಾಡ್ತಿದೀವಿ. ಒಂದು 600-700 ಜನ ಇದೀವಿ. ಬಂದ್ರು, ಇವರಿಬ್ರೇನೋ ಮಾತಾಡ್ತಿದ್ದಾರೆ. ಬಂದು ಕೇಳಿದ್ರು ಏನ್ ನಡೀತಾ ಇದೆ. ಅಲ್ಲ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಮ್ಮಿ ಆದ್ರೆ ಜಾಸ್ತಿ ಹಾಕೊಳ್ಳಿ ಅಂತ. ನನ್ನ ಕರಿಯರ್ ಅಲ್ಲಿ ಗಾಳಿಪಟ 2 ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಆಗಿತ್ತು. ಕೃಷ್ಣಂ ಪ್ರಣಯ ಸಖಿ ಗಣೇಶನ ಕರಿಯರ್ ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ. ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ, ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ. ಒಬ್ಬ ರಾಜು ಸರ್ ಹೇಳಿದ್ರು, ಅವರಿಂದ ನಾನು ತುಂಬಾ ಸ್ಕ್ರೀನ್ ಪ್ಲೇ ಅಲ್ಲಿ ಎಲ್ಲ ತಕೊಂಡ. ಅಲ್ಲ ಹಾಗಲ್ಲ ಆಗಿದ್ದು. ಕಥೆ ಯಾವ ತರ ಇತ್ತು, ಸೀನ್ಗಳು ಇವ್ರು ಯಾವ ತರ ಕೊಡೋರು ನಮ್ಗೆ ಅಂದ್ರೆ ಅದನ್ನ ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗ್ಲೇಬೇಕು. ಸೈಲೆಂಟ್ ಆಗಿ ಹೇಳೋರು ಸರ್ ಈ ತರ ಇದೆ, ನೀವೇನ್ ಮಾಡ್ತೀರಾ ಅಂತ. ಸೊ ನಾನು ರಂಗಭೂಮಿಯಿಂದ ಬಂದವನು, ರಂಗಾಯಣ ರಘುವರು ರಂಗಭೂಮಿ, ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದ್ದಾರೆ, ಗಿರಿ ಅಂಡ್ ನಮ್ಮ ಶ್ರೀನಿವಾಸ ಮೂರ್ತಿ ಸರ್, ಇವ್ರ ಜೊತೆ ಎಲ್ಲ ಸೀನ್ ಮಾಡ್ಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮೂರ್ತಿ ಅಣ್ಣ ಏನ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ. ಅಣ್ಣ ಇದು ಹೀಗಿದೆ ಸೀನು, ಅಣ್ಣ ನಾನು ಈ ಕಡೆ ಬರ್ತೀನಿ, ಅಣ್ಣ ನೀವೇನ್ ಹೇಳ್ತೀರಿ ಅಂತ. ಅವರಿಂದನೂ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸರ್ಗೆ.
ರಂಗಾಯಣ ರಘು ಅವ್ರಿಗೆ, ಸಾಧು ಅವ್ರಿಗೆ, ಗಿರಿ ಅವ್ರಿಗೆ, ಇವ್ರಿಗೆಲ್ಲ ಕ್ರೆಡಿಟ್ ಹೋಗ್ಬೇಕು ಇಡೀ ಸಿನಿಮಾ ನನ್ನ ಮತ್ತೆ ಡೈರೆಕ್ಟರ್ದಲ್ಲ. ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು, ಅದನ್ನ ಪರ್ದೆ ಮೇಲೆ ಕಲಾವಿದ್ರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು. ಕಲಾವಿದ್ರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರು ಕನ್ವಿನ್ಸ್ ಆಗ್ಬೇಕು, ಓಕೆ ಈ ತರ ಆಗ್ಬೇಕು ಅಂತ. ಸೊ ಹೋಲ್ ಸಿನಿಮಾವಾಗಿ ನೋಡ್ಬೇಕು ಅಂದ್ರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ. ಸ್ವಲ್ಪ ನಮ್ಮ ರಾಜು ಸರ್ ಫ್ಲೇವರು ಇದೆ, ಸ್ವಲ್ಪ ಥ್ರಿಲ್ಲರು ಇದೆ, ಸಸ್ಪೆನ್ಸು ಇದೆ. ನಾನು ಅವಾಗ ಹೇಳಿದ್ನಲ್ಲ, ನಾನು ಅನ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡಕ್ ಬರ್ತಾವ್ರಿ ಇವರು ಅಂತ. ಇಲ್ಲ, ಇವ್ರು ಬಂದಿರೋದು ಅವ್ರ ಇಮೇಜ್ ಚೇಂಜ್ ಮಾಡಕ್ಕೆ. ದಂಡುಪಳ್ಳೆ ಡೈರೆಕ್ಟರ್ ಅಲ್ಲ ನಾನು, ಕೃಷ್ಣ ಪ್ರಣಯ ಸಖಿ ಡೈರೆಕ್ಟರ್ ಅಂತ. ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ, ನೀವು ಯಾವುದೇ ಕಲಾವಿದ ಆಗ್ಲಿ ಆಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ, ಇಲ್ಲ ಅಂತಲ್ಲ. ದುಡ್ಡು ಬಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ಯಾಕೆ ಚೆನ್ನಾಗಿ ಹೋಗ್ಲಿಲ್ಲ ಇದು ಅಂತ. ಬಟ್ ಈ ಸಿನಿಮಾ ಅಲ್ಲಿ ದುಡ್ಡು ಓಕೆ, ಒಂದು ಒಳ್ಳೆ ಸಿನಿಮಾ ಮಾಡಿದ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ನನಗೊಬ್ಬನಿಗೆಲ್ಲ ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಈ ಸಿನಿಮಾ ಒಂದು ಚೆನ್ನಾಗಾಗ್ಬೇಕು ಅಂತ. ನಮ್ಮ ಶಿವದೋಜ್ ಅವರು, ಶಶಿ ಅಣ್ಣ, ರಾಮಕೃಷ್ಣ ಸರ್, ಅಶೋಕ್ ಸರ್, ಈ ಇಡೀ ದೊಡ್ಡ ತಾರಾ ಬಳಗನೆ, ಇಡೀ ಶ್ರುತಿ ಮೇಡಮ್ ಅವರು, ಆಮೇಲೆ ನಮ್ಮ ಲುಜ್ಮಾದ್ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿದ್ದೀವಿ. ಸೊ ಒಟ್ಟಾರೆ ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, ಆಗಸ್ಟ್ 16 ವರಮಹಾಲಕ್ಷ್ಮಿ ಹಬ್ಬ. ಸೊ ಈ ಹಬ್ಬಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಕ್ಕೆ ಒಂದು ಒಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ತರ ನೀವೆಲ್ಲ ಆಗಸ್ಟ್ 15 ಎಲ್ರಿಗೂ ಸೆಲೆಬ್ರೇಷನ್. ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ತರ ನಮ್ಮ ಸ್ನೇಹಿತರು, ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡ್ಬೇಕು ನಮ್ಗೆ, ಇಡೀ ಚಿತ್ರತಂಡಕ್ಕೆ. ಅಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳ್ಬೇಕು, ಆನಂದ್ ಆಡಿಯೋ ಅಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ, ನನಗೆ ಯಾವಾಗ್ಲೂ ಒಳ್ಳೇದೇ ಮಾಡಿದೆ. ಅಂಡ್ ಈ ಸಿನಿಮಾದ ರೀ ರೆಕಾರ್ಡಿಂಗ್ ನ ನಮ್ಮ ಸಾಯಿ ಕಾರ್ತಿಕ್ ಮಾಡಿದ್ದಾರೆ. ಯೂಶಲಿ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂದ್ರೆ ನನಗೆ ಅದೇನೋ ನನ್ ಚಿಕ್ಕವನಿಂದನೂ ಒಂಥರ ಹುಚ್ಚು. ನೀವು ಯಾವ್ದಾದ್ರು ಸಿನಿಮಾ ಹೇಳಿದ್ರೆ ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೇಳ್ತೀನಿ. ವಡು 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 ಅಂತ ಹಂಸಲೇಖ ಅವ್ರದ್ದು ಬಂದ್ಬಿಡುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರು. ಇಲ್ಲ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಅಂದಿದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ. ಇದಾಕೊಂಡದ್ ಬರುತ್ತೆ ನನಗೆ. ಸೊ ನನಗೆ ರೀ ರೆಕಾರ್ಡಿಂಗ್ ಅಂದ್ರೆ ಫಸ್ಟ್ ಇಂದನೂ ಒಂಥರ ಇಷ್ಟ. ಓಕೆ, ಒಂದು ಹಿಡಿದಿಟ್ಕೋಬಹುದು ಆಡಿಯನ್ಸ್ ನಾದ. ಈ ಸಿನಿಮಾದ ರೀ ರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ಈ ರೀ ರೆಕಾರ್ಡಿಂಗ್ ನೋಡಿ ಹಿಂಗ್ ಮಾಡ್ಸೋಣ ಅಂತ ನಾನು, ಸರ್ ಇದಕ್ಕೊಂದು 60 ವೈಲಿನ್ ಹಾಕಿದ್ರೆ ಚೆನ್ನಾಗಿ ಹಿಂಗ್ ಬರ್ಬೋದು ಸರ್ ಅಂತ ನಾನು. ಈ ಮನುಷ್ಯ ಹೋಗಿ 250 ವೈಲಿನ್ ಹಾಕ್ಸ್ ಮಾಡಿಸಿದ್ದಾರೆ. ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನನಗೆ ಕಳಿಸಿದ್ರು ರೀ ರೆಕಾರ್ಡಿಂಗ್ ಬಿಟ್ಟು. ಸರ್ ಇದೊಂದು ಫೀಲ್ ಆಫ್ ದ ಮೂವಿ ನೀವೊಂದ್ಸಲಿ ಕೇಳಿ ಅಂತ. ನಾನು ಕಳಿಸಿ ಅಂತ ಇವರು ಕಳೆದ 15 ದಿನದಿಂದ ಕಳಿಸ್ತೀನಿ ಅಂತ ಕಳಿಸಿಲ್ಲ. ನಾನು ಯಾಕೆ ಸರ್ ಕಳಿಸ್ತಿಲ್ಲ ನೀವು? ಇಲ್ಲ, ನಿಮ್ಗೊಂದು ಸರ್ಪ್ರೈಸ್ ಇರ್ಲಿ ಸಿನಿಮಾ ನೋಡಿ. ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್ ಅಂತ ನನ್ನ ಮೊಬೈಲ್ ಅಲ್ಲಿ ತೋರಿಸ್ತೀನಿ. ಆ ರೀ ರೆಕಾರ್ಡಿಂಗ್ ನ ನಾನು ಕಳಿಸೋರಿಗೆ ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ತೆ. ಇವ್ರು ಕಳಿಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ. ಅಂದ್ರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ, ನಾನು ಇದನ್ನ ಲೂಪ್ ಅಲ್ಲಿ ಕೇಳ್ತಾ ಇದ್ದೀನಿ ಹಿಂದೆ. ಸೊ ಆ ತರ ರೀ ರೆಕಾರ್ಡಿಂಗ್ ವೈಸ್ ಆಗಿರ್ಬೋದು, ಮ್ಯೂಸಿಕಲಿ ಆಗಿರ್ಬೋದು, ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ. ಪರ್ಸನಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು 100% ಗ್ಯಾರಂಟಿ ನಮ್ಗಿದೆ. ಅಂಡ್ ಸಿನಿಮಾಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಮಾಳವಿಕ್ ಅವರು, ನಮ್ಮ ಶರಣ್ಯ ಅವರು, ಎಲ್ಲರೂ ಹೋಲ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗುತ್ತೆ ಡೈರೆಕ್ಟರ್. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಅಂಡ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಹೆಚ್ಚೆಚ್ಚಾಗಿ ಸಿನಿಮಾ ನೋಡಿ ಆಶೀರ್ವದಿಸಿ. ಅಂಡ್ ನನಗೆ ರಾಜು ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ,
ಆಗಸ್ಟ್ 15ಕ್ಕೆ ಏನೋ ಒಂದು ಸರ್ಪ್ರೈಸ್ ಇದೆ ಸರ್ ನಿಮ್ಗೆ ಅಂತ. ಆ ಸರ್ಪ್ರೈಸ್ ಮನೆಗೆ ಟಿಕೆಟ್ ಕಟ್ಸೋದು ಇಟ್ಕೋಬೇಡಿ, ಏನಾದ್ರೂ ಅಡ್ವಾನ್ಸ್ ಕೊಡೋ ತರ ಇಟ್ಕೊಳ್ಳಿ. ಆಕ್ಚುಲಿ ನಾನು ಅದು ಸರಿ, ಅದು ಆಗಲ್ಲ. ನಾನು ಯೂಶಲಿ ನಿಮ್ಗೆಲ್ಲ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆಲ್ಲ ಗೊತ್ತಿದೆ, ದಿಸ್ ಮೂಮೆಂಟ್ ಗಣೇಶ್ ಸರ್ ಮಾತಾಡುವಾಗ ಐ ಆಮ್ ಆಲ್ ದ ಟೈಮ್ ಹಿಯರ್. ಯೂಶಲಿ ಐ ಡೋಂಟ್ ಬಿ ಅಂದರೆ ಯಾವತ್ತೂ ಇರಲ್ಲ. ಒನ್ ಥಿಂಗ್ ಐ ವಾಂಟ್ ಟು ಸೇ ಇನ್ ಫ್ರಂಟ್ ಆಫ್ ದ ಮೀಡಿಯಾ, ಬಿಕಾಸ್ ಗಣೇಶ್ ಸರ್ಗೆ ಆಸ್ ಐ ಸೆಡ್, ಈ ಸಿನಿಮಾ ನಿಜವಾಗ್ಲೂ ಅನಿಸುತ್ತೆ ಒಂದು ಫೈನೆಸ್ಟ್ ಆ್ಯಕ್ಟರ್ನ ಆ್ಯಕ್ಟ್ ಮಾಡುವಾಗ. ಬಿಕಾಸ್ ಐ ನೋ ಒಂದು ಆ್ಯಕ್ಟರ್ ವೆನ್ ಈಸ್ ಡೂಯಿಂಗ್ ಒಂದು 3-4 days ಆದಮೇಲೆ ಐ ಫೆಲ್ಟ್ ದಟ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಈ ಸ್ಟ್ಯಾಂಡರ್ಡ್ಸ್. ಇದು ಯೂಶಲಿ ಒಂದು ಹೀರೋಗೆ ಡೈರೆಕ್ಟರ್ಸ್ ಪ್ರೈಸ್ ಮಾಡೋದು, ಡೈರೆಕ್ಟರ್ಸ್ಗೆ ಹೀರೋ ಪ್ರೈಸ್ ಮಾಡೋದು, ದೀಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಆನ್ ದಿಸ್ ಸ್ಟೇಜಸ್. ಅದೇ ನಿಮ್ಗೆಲ್ಲರೂ ಗೊತ್ತಿದೆ. ಬಟ್ ದೀಸ್ ಆರ್ ವರ್ಡ್ಸ್ ಫ್ರಮ್ ಮೈ ಹರ್ಟ್. ನಾನು ಒಂದು 10 days ಆದಮೇಲೆ ಐ ಹ್ಯಾವ್ ಗಿವನ್ ಅಪ್ ಬಿಕಾಸ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಹಿಸ್ ಮಾರ್ಕ್. ಆನ್ ದಟ್ ಡೇ ಐ ಡಿಸೈಡೆಡ್ ಐ ವಾಂಟ್ ಟು ಮೇಕ್ ಒನ್ ಮೋರ್ ಫಿಲ್ಮ್ ವಿಚ್ ಆಲ್ರೆಡಿ ಐ ರೋಟ್ ದ ಸಬ್ಜೆಕ್ಟ್. ಇವತ್ತು ಸರ್ ಒಂದು ದಂಡಬಲ ಕೈಂಡ್ ಆಫ್ ಸಿನಿಮಾ ಮಾಡೋಕ್ಕೆ ಈ ಥಿಂಕ್ ದಟ್ ಮೈ ಜಾನರ್. ನಾನು ಇವತ್ತೇ ಹೇಳ್ತೀನಿ, ನಾನು ಐ ಕುಂಟ್ ಟೇಕ್ ಅ ರಿಸ್ಕ್ ಸಮ್ಮನ್ ಹೀರೋ ಕೆರಿಯರ್ ಐ ಕಾಂಟ್ ಪುಟ್ ಇನ್ ರಿಸ್ಕ್. ಬಿಕಾಸ್ ನನ್ನ ಜಾನಲ್ ಬಂದರೆ ಇಸ್ ದ ಚಾನ್ಸಸ್ ಆಫ್ ಎನಿಥಿಂಗ್ ಆಗ್ಬೋದು. ಅದು ಡಿಸಾಸ್ಟರ್ ಆಗ್ಬೋದು, ಸೂಪರ್ ಎನಿಥಿಂಗ್ ಹ್ಯಾಪನ್, ಬಿಕಾಸ್ ದಟ್ ಜಾನರ್ ಇಸ್ ಲೈಕ್ ದಟ್. ಬಟ್ ಅವ್ರ ಜಾನರ್ಗೆ ಹೋದರೆ ವಾಟ್ ಕ್ಯಾನ್ ಐ ಡೂ ಅಂತಲೇ ಐ ಜಾಯಿನ್ ದೇರ್. ಬಟ್ ಅಲ್ಲಿ ಹೋದ್ಮೇಲೆ ಅರ್ಥ ಆಗಿದೆ ಈಸ್ ಕೊಲೋಸಲ್. ಈಸ್ ಕೊಲೋಸಲ್ ಅಂದರೆ ಇದು ಯೂಶಲಿ ಇಸ್ ನಾಟ್ ಎ ಪ್ರೈಸಿಂಗ್. ದಟ್ ರೀಸನ್ ಐ ಸ್ಟೇ ಹಿಯರ್. ಎಲ್ಲ ಆದಮೇಲೆ ಈ ಜಸ್ಟಿಫೈಡ್ ಮೈ ಸ್ಕ್ರಿಪ್ಟ್ ಲೈಕ್ ದಟ್ ಬಿಯಾಂಡ್ ದ ಲಿಮಿಟ್. ಬಟ್ ಇವತ್ತು ಅವರು ಈ ಸೇಯಿಂಗ್ 15th ಅಂದರೆ ನಾಟ್ 15th. ಐ ಮೇಡ್ ಎ ಸ್ಕ್ರಿಪ್ಟ್ ವೇರ್ ಹೋಲ್ ವರ್ಲ್ಡ್ ವಿಲ್ ಲುಕ್ ಎಟ್ ಹಿಮ್ ಅನ್ನೋ ಥರ ಸ್ಕ್ರಿಪ್ಟ್ ಐ ಹ್ಯಾವ್ ಆಲ್ರೆಡಿ. ಐ ರೋಟ್ ದ ಸ್ಕ್ರಿಪ್ಟ್. ದಟ್ ಈಸ್ ಈ ಸ್ಟೇಜಲ್ಲಿ ಎದಕ್ಕಂದ್ರೆ ಏನೋ ಒಂದು ಹೀರೋ ಡೈರೆಕ್ಟ್ ಕಾಂಬಿನೇಷನ್ಸ್ ಇಸ್ ಆಲ್ ಥಿಂಗ್ ಓಪನ್. ಬಟ್ ನಾನು ಗಣೇಶ್ ಸರ್ ಜೊತೆ ಆ ಸಿನಿಮಾ ಮಾಡ್ತೀನಿ ಯಾಕಂದರೆ ದಟ್ ಸ್ಕ್ರಿಪ್ಟ್ ನಿಯರ್ಲಿ ಮ್ಯಾಚಸ್. ಬಿಕಾಸ್ ಐ ವಾಂಟ್ ಟು ಡಾಮಿನೇಟ್ ಹಿಮ್ ಆಸ್ ಎ ಡೈರೆಕ್ಟರ್. ಈ ಸಿನಿಮಾ ಅದು ಮಾಡಿಲ್ಲ. ಈ ಡಾಮಿನೇಟೆಡ್ ಹೋಲ್ ಫಿಲ್ಮ್ ವಿಲ್ ವಿನ್ ಎವ್ರಿ ಆಕ್ಟರ್ಸ್. ಅದು ಐ ಟೆಲ್ ರೈಟ್ ನೌ. ಬಟ್ ಆಸ್ ಎನ್ ಆಕ್ಟರ್ ಈಸ್ ಬಿಯಾಂಡ್ ಮೈ ಇಮ್ಯಾಜಿನೇಷನ್. ಸೊ ದಟ್ ಸ್ಕ್ರಿಪ್ಟ್ ಐ ಆಮ್ ಗೋಯಿಂಗ್ ಟು ಅನೌನ್ಸ್ ಹಿಮ್ ವೆರಿ ಸೂನ್. ದಟ್ ಈಸ್ ಆಲ್ರೆಡಿ ದೇರ್. ದಟ್ಸ್ ಮೈ ಪ್ರಾಮಿಸ್ ಸರ್. Thank you, sir. And no, I'm saying the genre also I'm saying Ganesh sir, ನಾನು ಅದೇ ಹೇಳ್ತೇನೆ ಸರ್, ಜಾನರ್ ಬಿಟ್ಬಿಡೋದು ಸರ್. ಬಟ್ ಗಣೇಶ್ ಐ ಅಸ್ಟಾನಿಶ್ ಬೈ ಹಿಸ್ ಪರ್ಫಾರ್ಮೆನ್ಸ್. ಮಾಡ್ತಾ ಇದ್ರೆ ಅದೇ ಹೇಳ್ತೇನೆ ಸರ್. ಗಣೇಶದಲ್ಲಿ ಏನು ಮಾಡಿದ್ರು ಐ ಕುಂಟ್ ಕ್ಲೈಂಬ್. ನಾನು ಇನ್ನ ನಿಮಗೆ ಈಸ್ ಇನ್ ಲೈಕ್ ಟ್ವಿನ್ ಟವರ್ಸ್ ಟಾಪ್ ಫ್ಲೋರ್, ಐ ಆಮ್ ಗ್ರೌಂಡ್ ಫ್ಲೋರ್. ಆಸ್ ಎ ಆಕ್ಟರ್ ಅಂಡ್ ಡೈರೆಕ್ಟರ್ ಅದೇ ಹೇಳ್ತಾ ಇದ್ದೀನಿ. ದಟ್ ಈಸ್ ಏನಂದ್ರೆ ಈಸ್ ನಾಟ್ ಎ ಪ್ರೈಸಿಂಗ್. ಪ್ಲೀಸ್ ಡೋಂಟ್ ಟೇಕ್ ಅಸ್. ಬಿಕಾಸ್ ನಾನು ಆನ್ ಸ್ಟೇಜಲ್ಲಿ ನಾನು ಪ್ರೈಸೇ ಮಾಡಲ್ಲ ಯೂಶಲಿ. ವಿ ಡೂ. ಬಟ್ ಆಸ್ ಅನ್ ಆಕ್ಟರ್ ಇಟ್ ಈಸ್ ಮೈ ಆನೆಸ್ಟ್ ವರ್ಡ್ಸ್. ಅದಕ್ಕೆ ನಾನು ಐ ಆಮ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಹಿಮ್ ಫಾರ್ ದಿಸ್ ಮೂಮೆಂಟ್. ಬಿಕಾಸ್ ಇಷ್ಟು ದಿನ ಐ ಟೋಲ್ಡ್ ಹಿಮ್, ಬಟ್ ಈಸ್ ಆನೆಸ್ಟ್ ವರ್ಡ್ಸ್ ಸರ್. ಆಸ್ ಅನ್ ಆಕ್ಟರ್ ಐ ಕುಂಟ್ ಎಕ್ಸ್ಪ್ಲೋರ್. And the second thing, apart from this, the reason I promised also that what I'm going to do. And further ಅಂದ್ರೆ ಒಂದು ಮ್ಯಾಜಿಕಲ್ ಅಂತ ಅಂತೀವಲ್ಲ ಸರ್, ದಟ್ ಮ್ಯಾಜಿಕ್ ಐ ಡೂ ವಿತ್ ಗಣೇಶ್ ಸರ್. ಬಿಕಾಸ್ ನನ್ನ ಸ್ಕ್ರಿಪ್ಟ್ಗೆ ಮ್ಯಾಚ್ ಆಗೋದು ಆಕ್ಟರ್ ಇದ್ದಾರೆ ಅನ್ನೋದು ಐ ಫೆಲ್ಟ್ ದೋಸ್ 78 days every day on the set. Of course, sometimes I told him also, sir, I couldn't meet your acting skills ಅಂತ. That is on front I'm saying entire world. ಸರ್ ಇಲ್ಲ, ಇವ್ರು ಅವಾಗ ಹೇಳ್ತಿದ್ರು, ಬಟ್ ನಾನು ತುಂಬಾ ಕಷ್ಟದಲ್ಲೇ ಆಕ್ಟ್ ಮಾಡಿದ್ದೀನಿ. ಅಂದ್ರೆ ಅವ್ರಿಗೆ ಈಸಿ ಅನ್ಸಿದೆ. ಬಟ್ ಈಚ್ ಅಂಡ್ ಎವ್ರಿ ಸೀನ್ ಅವರು ಸರ್ ನೀವು ನರೇಟ್ ಮಾಡಿದಾಗ ಆಕ್ಟ್ ಮಾಡ್ಬೇಕಾದ್ರು ಅಷ್ಟೇ ಹೇಳ್ತಿದ್ರೆ, ಸರ್ ನಿಮ್ಗೆ ನೆನಪಿಲ್ಲ ಅನ್ನೋರು. ಸೊ ಸೀನಲ್ಲಿ ಸರ್ ನಿಮ್ಗೆ ಇವ್ರು ನೆನಪಿದೆ, ಇವ್ರು ನೆನಪಿಲ್ಲ, ನೀವು ಆಕ್ಟ್ ಮಾಡಿ ಅಂತ ಹೇಳೋರು. ನಾನು ಏನೇನೋ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಓಕೆ, ಈ ಮೂಮೆಂಟ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅನ್ನೋ ತರ ಮಾಡಿದ್ದೀನಿ. ಡೈರೆಕ್ಟರ್ಗೆ ಇಷ್ಟ ಆದ್ರೆ, ನನ್ನ ಫಸ್ಟ್ ಪ್ರೇಕ್ಷಕರು ಡೈರೆಕ್ಟ್ರು ಅವ್ರು ಖುಷಿ ಆದ್ರೆ ನಾನು ಆಡಿಯನ್ಸ್ನು ಖುಷಿ ಪಡಿಸ್ತೀವಿ, ಇಡೀ ತಂಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ರಾಜು ಸರ್ ಆ ಪ್ರೀತಿಗೆ, ನಿಮ್ಮ ಮಾತಿಗೆ, ನೀವ್ ಹೇಳ್ತಿರೋ ಸ್ಕ್ರಿಪ್ಟ್ ನ ಇಲ್ಲ ಸರ್, ನನ್ನ ಸ್ಕ್ರಿಪ್ಟ್ಗೆ ನಿಮ್ಗನ್ಸಿದೆ, ಬಟ್ ನನಗನ್ಸಿದೆ ಓಕೆ ಈ ಸ್ಕ್ರಿಪ್ಟ್ಗೆ ನಾನು ಕರೆಕ್ಟಾಗಿ ಮಾಡಿದ್ದೀನಲ್ಲ ಅಂತ. ಬಟ್ ನಿಮ್ಮ ಈ ಅಪ್ರಿಸಿಯೇಷನ್ ಏನಿದೆ, ಥ್ಯಾಂಕ್ ಯು ಸರ್. ಖಂಡಿತವಾಗ್ಲು ಮನಸ್ಸಿಂದ ತಗೋತೀನಿ. ಇದರಿಂದ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಖಂಡಿತವಾಗ್ಲೂ ನೆಕ್ಸ್ಟ್ ಏನು ಹೇಳ್ತಿದಾರಲ್ಲ ಸರ್, ಅದನ್ನು ಅದು ಮಾಡ್ಬೇಕಾದ್ರೂ ಇಟ್ಸ್ ಮೈ ಪ್ರಾಮಿಸ್,
ಆ ಸಿನಿಮಾ ಮಾಡಿ ಇದೇ ತರ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೂ ನಿಮ್ಮ ಬಾಯಲ್ಲಿ ಇದೇ ಪದ ಬರ್ಸ್ತೀನಿ ಸರ್, ನೀವು ನಮ್ಮ ಸ್ಕ್ರಿಪ್ಟ್ ನ ಇದು ಮಾಡಿದ್ರಿ ಅಂತ. ನೋ ಸರ್, ಆಲ್ರೆಡಿ ಕೇಬಲ್ ಅದು ದಟ್ಸ್ ಮ್ಯಾಜಿಕ್ ಐ ವಿಲ್ ಶೋ, ಬಿಕಾಸ್ ನಾನು ಐ ಆಮ್ ವೆರಿ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ದಟ್ ಮ್ಯಾಜಿಕ್ ಐ ವಿಲ್ ಡೂ ವಿತ್ ದಟ್ ಸ್ಕ್ರಿಪ್ಟ್ ಅನ್ನೋದು, ಬಿಕಾಸ್ ಆಲ್ರೆಡಿ ವೆಪನ್ ಈಸ್ ನೆಕ್ಸ್ಟ್ ಟು ಮೀ. And second thing I want to, before closing on the magical things about some actors, not all actors, let it, no, actually, no, sir, no, sir, Everest bagge, who will say, sir, it's Everest, we can't say that. We don't say about Everest. We'll say about small mountain. ನಾವೆಲ್ಲ ಶಿವಗಂಗೆ ಬೆಟ್ಟ ಇಲ್ಲಿ some things where I may, because I feel media is very close to me. That's the reason I'm so openly talking to you. Illi ಏನು sir, apart from, of course, now Ganesh sir, what I want to confess or express is over, sir. Apart from this one, actors ಈ ಸಿನಿಮಾದಲ್ಲಿ, the role of actors, everyone, almost 40 actors ಇದ್ದಾರೆ, everybody has their own role, because to accommodate all the actors in one place is very difficult. ಇದರಲ್ಲಿ I mentioned some names, sir. One is like senior legend actors like Srinivasa Murthy avaru, because when he's acting, it's a wonder. Those all things where I can take the performances. After Ganesh the second credit I want to give the Malvika, where very first sight when I struck her, till last minute, yeah, this is the girl annadhenidella, she did like, because her whole performance, usually heroine dates on the cinema andre 50% of dates, of course, you know, she acted equal dates of hero. Almost 82 days she is there. You can ask straight away here only, because that is rarely happens. Any heroine has to span sigala, that's one thing. One Malvika, I want to say thanks, because you are throughout the film and you did well. And these three actors, I want to say about those three more. Rangayan Raghu sir and Sadhu Gokhale. Everest. Yes. And he's there. But Sadhu sir, he worked with me. Nana already worked ಮಾಡಿದ್ದಾರೆ. I know him. But Raghu and Rangayan Raghu sir. Rangayan Raghu sir character ಗಿರಿ and ರಂಗಾಯಣ ರಘು. ಗಿರಿ and Rangayan Raghu sir. ನೀನು ಎಷ್ಟಪ್ಪ ಇದೆ ಅಂದ್ರೆ ಇಬ್ರು ತರ ಕಾಣಿಸ್ತಿದ್ದೀಯಾ? Those two sir, Raghu sir, and I want to say thanks to you, because our character ne humor stinge agli, his performance agli, these three guys is wonderful. In front of the media, I'm saying, sir, you're finest actors, sir. You three are finest actors. That's all for the Krishnam Pranaya Sakhi as in now, and lots and others, of course. Sir. We have a lot of events. Yes. No. We'll meet next 40 days. So that's how we close. Sir. That's all. And finally, on behalf of my friend, I want to say, of course, Prashant is not here. Of course, Prerna, in both of you, I'm saying thanks to you. And Prashant also. Thanks, Prashant. And Prerna ಅವರು ಫಸ್ಟ್ ಟೈಮ್ ಪಾಪ ಮಾತಾಡಿದ್ದು ನಮ್ಮ ಪ್ರೊಡ್ಯೂಸರ್ ಅವರು. ಓಕೆ, ಚೆನ್ನಾಗಿ ಮಾತಾಡಿದ್ರಿ ಪ್ರೇರಣ ಅವರು. ನೀವು ಪ್ರಶಾಂತ್ ಅವ್ರು ಫೋನ್ ಮಾಡಿ ಹೇಳ್ಬೋದು, ಪಾಪ ಎಲ್ಲರಿಗಿಂತ ನಾನೇ ಚೆಚ್ಚಿ ಕೆಡವಿದ್ದು ಅಂತ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಹಲೋ, ಹಾಗೆ ಚಿತ್ರತಂಡದವ್ರದ್ದು ಒಂದು ಗ್ರೂಪ್ ಫೋಟೋ ಆಗ್ಬೇಕು, ದಯವಿಟ್ಟು ಸ್ಟೇಜಿಗೆ ಬನ್ನಿ. ಎಸ್ ಗಣೇಶ್ ಸರ್ ಅಂತ ಹೇಳಿದ ಕೂಡಲೇ ನಮ್ಗೆಲ್ರಿಗೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಮುಂಗಾರು ಮಳೆ ಅಥವಾ ಗಾಳಿಪಟದ ಸೀನ್ಗಳು ಈಗಲೂ ರೀಲ್ಸ್ ಅಲ್ಲಿ ಬರುತ್ತೆ. ಬಂದ ಕೂಡಲೇ ನಾವು ಮಾಡೋ ಮೊದಲ ಕೆಲಸ ಅಂದ್ರೆ ಹೋಗಿ ಫುಲ್ ಮೂವಿ ನೋಡ್ಕೊಂಡ್ ಬರ್ತೀವಿ. ಇನ್ನೂ ಕೂಡ ಆ ಕ್ಲಾಸಿ ಆ ವೈಬ್ ನ ಹಾಗೆ ಕಾಪಾಡ್ಕೊಂಡ್ ಬಂದಿದೆ. ಐ ನಾಟ್ ಕಂಪೇರಿಂಗ್, ಬಟ್ ಅಂತದ್ದೇ ಇನ್ನೊಂದು ಸಿನಿಮಾ ಅಂತಂದ್ರೆ ಕೃಷ್ಣಂ ಪ್ರಣಯ ಸಖಿ ಆಗಬಹುದು ಅಂತ ಖಂಡಿತವಾಗ್ಲೂ ನಮ್ಮೆಲ್ರಿಗೂ ನಂಬಿಕೆ ಇದೆ. ಆಗಸ್ಟ್ 15ಕ್ಕೆ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಿದೆ. ಜೊತೆಗೆ ಆಲ್ರೆಡಿ 2 ಹಾಡುಗಳನ್ನ ರಿಲೀಸ್ ಮಾಡಲಾಗಿದೆ. 3ನೇ ಹಾಡು ಇದೇ ಜುಲೈ 19ಕ್ಕೆ ತುಮಕೂರಿನಲ್ಲಿ ವೈಭವ್ ಫೆಸ್ಟ್ ಅಂತ ನಡೀತಾ ಇದೆ. ವಿದ್ಯಾವಾಹಿನಿ ಫಸ್ಟ್ ಗ್ರೇಡ್ ಕಾಲೇಜ್, ದಿಸ್ ಈವೆಂಟ್ ಬೈ ಕಲ್ಪತರು ಈವೆಂಟ್ಸ್. ಸೊ ಅವರ ವತಿಯಿಂದ ಜುಲೈ 19ಕ್ಕೆ ಕೃಷ್ಣಂ ಪ್ರಣಯ ಸಖಿಯ 3ನೇ ಹಾಡನ್ನ ಬಿಡುಗಡೆ ಮಾಡಲಾಗುತ್ತೆ.
ಇದೆಯಾ ನಿಮ್ಮಿಬ್ಬರಿಗೆ? ಬೇಡ 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 ಬೇಡ